ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಎಲ್ಲಿದೆ ಸ್ವಚ್ಛ ಭಾರತ್ ಅಂತಕ್ಕಂಥ ಒಂದು ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಕೂಡ ಇದೆ. ಈಗಾಗಲೇ ಹಲವಾರು ಬಾರಿ ಸ್ವಚ್ಛತೆ ವಿಚಾರದಲ್ಲಿ ನಾವು ವರದಿಗಳನ್ನು ಬಿತ್ತರಿಸ್ತಾನೆ ಬಂದಿದ್ದೇವೆ. ಯಾಕೆ ಅಂತಂದರೆ ಉಡುಪಿ ಸ್ವಚ್ಛತೆಯಿಂದ ಕೂಡಿರಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ನಾವು ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶಗಳಿದೆಯೋ ಅದನ್ನೆಲ್ಲ ಹುಡುಕಿ ಅಂಥ ಒಂದು ಪ್ರದೇಶಗಳ ಕುರಿತಾಗಿ ವರದಿಗಳನ್ನು ಬಿತ್ತರಿಸ್ತಾ ಇದ್ದೇವೆ. ಇವತ್ತಿನ ದಿನ ಉಡುಪಿಯ ಒಂದು ಸರ್ವಿಸ್ ಬಸ್ ಸ್ಟ್ಯಾಂಡ್ ಬಳಿ ಇರತಕ್ಕಂಥ ಒಂದು ಅವ್ಯವಸ್ಥೆಯ ಕುರಿತಾಗಿ ಮತ್ತು ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶದ ಕುರಿತಾಗಿ ನಾವು ವರದಿಯನ್ನು ಮಾಡಿದ್ದೇವೆ. ನಗರಸಭೆ ವ್ಯಾಪ್ತಿಗೆ ಒಳಪಡುವಂಥ ಈ ಒಂದು ಪ್ರದೇಶ ಯಾಕೆ ಕೂಡ ಒಂದು ಸ್ವಚ್ಛತೆಯಾಗಿ ಇಲ್ಲ, ಶೌಚಾಲಯ ಇದ್ರೂ ಕೂಡ ಅಲ್ಲಿ ಯಾಕೆ ಶೌಚವನ್ನು ಮಾಡ್ತಾ ಇಲ್ಲ, ಅಷ್ಟೊಂದು ಆಲಸ್ಯತನ ಯಾಕೆ ಬೇಕು ಅಂತಕ್ಕಂಥ ವಿಚಾರವಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಇನ್ನು ಅದೇ ರೀತಿಯಲ್ಲಿ ನಮ್ಮ ಜೊತೆ ಇಬ್ಬರು ಸಮರ್ಥ ಅತಿಥಿ ಗಣ್ಯರು ಕೂಡ ಇದ್ದಾರೆ. ಅವರ ಜೊತೆ ಕೂಡ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುಂಚೆ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿಯು ಒಂದು ಚಿಕ್ಕ ಜಿಲ್ಲಾ ಕೇಂದ್ರ ಆದರೂ ನಾಡಿನ ಮೂಲೆಗಳಿಂದ ಭಕ್ತರನ್ನ ಆಕರ್ಷಿಸುವ ಶ್ರದ್ಧಾ ಕೇಂದ್ರವಾಗಿದೆ. ಪ್ರತಿನಿತ್ಯ ಭಕ್ತರು ವಿವಿಧೆಡೆಗಳಿಂದ ಬಂದು ಶ್ರೀಕೃಷ್ಣನ ದರ್ಶನ ಆಶೀರ್ವಾದವನ್ನ ಪಡೆಯುತ್ತಾರೆ. ಇದೊಂದು ಪವಿತ್ರ ಕ್ಷೇತ್ರವಾಗಿರುವುದರಿಂದ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ, ಪ್ರಕೃತಿ ಸೌಂದರ್ಯ, ಜನರು ಎಲ್ಲವೂ ನಯನ ಮನೋಹರವಾಗಿದೆ. ಉಡುಪಿ ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಸ್ಥೆಗಳಿವೆ. ವೈದ್ಯಕೀಯ ಶಿಕ್ಷಣಕ್ಕೆ, ಹೋಟೆಲ್ ಉದ್ಯಮಕ್ಕೆ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದ ಸೇವೆಗೆ ಅನುಪಮ ಕೊಡುಗೆ ನೀಡಿ ರಾಜ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ಈ ಉಡುಪಿ. ಸ್ವಚ್ಛತೆ ಬಗ್ಗೆ ನಾವು ಎಷ್ಟು ಸ್ವಚ್ಛ ಮಾಡಿದರೂ ಈ ಪಬ್ಲಿಕ್ನವರು ಇಲ್ಲಿ ತಂದು ಕಸ ಹಾಕ್ತಾರೆ. ಮುನ್ಸಿಪಾಲ್ಟಿ ಕಸ ಗುಡಿಸುವ ಸಮೇತ ಆ ಕಸವನ್ನು ಇಲ್ಲಿ ಡಂಪ್ ಮಾಡಿ ಹಾಕ್ತಾರೆ. ನಾವು ಎಷ್ಟು ಸತಿ ಕ್ಲೀನ್ ಮಾಡಿದರೂ ಈ ಅವನು ಕ್ಲೀನ್ ಮಾಡ್ತಾನೆ, ಕ್ಲೀನ್ ಮಾಡಿ ತಗೊಂಡೋಗಿ ಅಲ್ಲಿ ಹಾಕ್ತಾನೆ. ಕೆಲವು ಸತಿ ಬೆಂಕಿ ಕೊಟ್ಟು ಸ್ವಚ್ಛ ಮಾಡ್ತೇವೆ. ನಾವು ಎಷ್ಟು ಸ್ವಚ್ಛ ಮಾಡಿದರೆ ಒಂದೇ. ಹಾಗಾಗಿ ನಾವು ಮಾಡಿ ಮಾಡಿ ಬೇಸರ ಹಿಡಿದೋಗಿದೆ. ಮತ್ತು ನೋಡಿ, ಇಲ್ಲಿ ಒಂದು ಸಿಗರೇಟ್ ಎಳೆಯೋರಿಗೆ ಒಂದು ಇದೊಂದು ಮಾಮೂಲಾಗಿ ಹೋಗಿದೆ. ಎಲ್ಲ ಎಲ್ಲಿಂದ ಬಸ್ಸಿನ ಇಳಿದವ್ರು ಬಂದು ಇಲ್ಲಿ ಮಾಮೂಲು ಮಾಡ್ತಾರೆ. ಮತ್ತು ಮೂತ್ರ ದೊಡ್ಡಿಯಾಗಿ ಹೋಗಿದೆ. ಈ ಆ ಕಡೆಯವರೆಲ್ಲರೂ ಬಂದು ಇಲ್ಲಿ ಮೂತ್ರ ಮಾಡ್ತಾರೆ. ಇವರು ಕೆಲಸಕ್ಕೆ ಸೋಪಾತ್ರ ಎಲ್ಲ ವಿಷಯದಲ್ಲಿ ತೊಂದರೆ. ಆ ವಾಸನೆಯಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆನಂತರ ಇಲ್ಲಿ 3 ದಿವಸ ವಾಸನೆ ಬರ್ತದೆ. ನಾವು ಯಾರ ಹತ್ರ ಹೇಳಿದ್ರು ಸರಿಯಾಗುವಂಥ ವ್ಯಾಪಾರ ಅಲ್ಲ. ಯಾಕಂದರೆ ಇಂಪ್ಲೆನ್ಸಲ್ಲಿ ಏನೆಲ್ಲ ಆಗಿ ಹೋಗ್ತದೆ. ಶೈಕ್ಷಣಿಕವಾಗಿ ಉಡುಪಿ ಜಿಲ್ಲೆ ಸಾಕಷ್ಟು ಮುಂದುವರೆದಿದ್ದು ಮುಂಚೂಣಿಯಲ್ಲಿದೆ. ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಹೋಲಿಸಿದ್ರೆ ಉಡುಪಿ ಸಾಕಷ್ಟು ಮುಂದುವರಿದ ಜಿಲ್ಲೆಯಾಗಿದೆ. ಉಡುಪಿಯ ಹೃದಯ ಭಾಗದಲ್ಲಿರುವ ಬಸ್ಸು ತಂಗುದಾಣಗಳು ಸ್ವಚ್ಛತೆ ಇಲ್ಲದೆ ಉಡುಪಿಯ ಸೌಂದರ್ಯವನ್ನ ಕೆಡಿಸುತ್ತಿದೆ. ಬಸ್ಸು ತಂಗುದಾಣಗಳಲ್ಲಿ ಮದ್ಯ ಕುಡಿದು ಮಲಗುವ ಕುಡುಕರು ಒಂದು ಕಡೆಯಾದ್ರೆ, ರಸ್ತೆ ಬದಿಯಲ್ಲಿ ಕಸದ ರಾಶಿಗಳು, ಶೌಚಾಲಯವಿದ್ರು ರಸ್ತೆ ಬದಿಯಲ್ಲಿ ಶೌಚ ಮಾಡುವ ಜನರು. ಸ್ವಚ್ಛ ಭಾರತ್ ಅಂತ ಹೇಳ್ತಿದ್ದಾರೆ. ಆದರೆ ಈ ಸ್ವಚ್ಛ ಭಾರತ್ ಏನಂದರೆ ಇಲ್ಲಿಯ ಜನರೇ, ಏನು ಹೊರಗಿನ ಜನರು ಬರ್ತಾ ಇಲ್ಲ. ಈ ರಿಕ್ಷಾ ಡ್ರೈವರ್, ಕಾರ್ ಡ್ರೈವರ್ನವರೇ ಬಂದು ಇಲ್ಲಿ ಮಲಮೂತ್ರ ಎಲ್ಲ ಮಾಡಿ ಹೋಗ್ತಾರೆ. ಮತ್ತು ಎಲ್ಲ ಬಸ್ಸುಗಳು ಇಲ್ಲೇ ನಿಲ್ಲೋದು. ಯಾರು ಅಲ್ಲಿಗೆ ಹೋಗಿ ಶೌಚಾಲಯಕ್ಕೆ ಹೋಗಿ ಯಾರೂ ಮಲಮೂತ್ರ ಮಾಡೋದಿಲ್ಲ. ಎಲ್ಲ ಇಲ್ಲಿಯೇ ಮೂತ್ರ ಮಾಡ್ಲಿಕ್ಕೆ ಬರ್ತಾರೆ. ನಾವು ಹೆಂಗಸರೆಲ್ಲ ಇತ್ಲಾಗಿಂದ ಮನೆಗೆ ಹೋಗುವಾಗ ಎಲ್ಲ ಏನೂ ನಾಚಿಗೆ ಇಲ್ಲದೆ ಎಲ್ಲ ಇಲ್ಲಿಯೇ ಮಾಡ್ತಾರೆ. ಮತ್ತು ಈ ಸೈಡು ಕೂಡ ಫುಲ್ ಮಲಮೂತ್ರ ಇಲ್ಲೇ ಮಾಡ್ತಾರೆ. ಇದನ್ನೆಲ್ಲ ದಾಟಿಯೇ ನಾವು ಮನೆಗೆ ಹೋಗಬೇಕು ಸರ್. ಅದಕ್ಕೆ ಏನಾದರೂ ನಗರಸಭೆಯವರು ಇದಕ್ಕೆ ಸ್ಪಂದಿಸಿ ನಮಗೊಂದು ಮೇಯ್ನ್ ಆರೋಗ್ಯ ಬೇಕು ಸರ್ ನಮಗೆ. ಅದಕ್ಕೋಸ್ಕರ ನಾವು ಕೂಡ ತುಂಬ ಒದ್ದಾಡ್ತಾ ಇದ್ದೇವೆ, ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಆದರೆ ಅದಕ್ಕೆ ಯಾರೂ ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಸ್ವಚ್ಛತೆಯಲ್ಲಿ ಉಡುಪಿ ನಗರಸಭೆ ಪ್ರಶಸ್ತಿ ಪಡೆದ ಕಾಲವೊಂದಿತ್ತು. ಆದರೆ ಈಗ ಉಡುಪಿಯ ಬೀದಿಯಲ್ಲಿ ಸ್ವಚ್ಛತೆ ಇಲ್ಲದೆ ಜನರು ನಡೆದಾಡಲು ಕಿರಿಕಿರಿ ಅನುಭವಿಸುವಂತಾಗಿದೆ. ಜನರು ಸಿಕ್ಕಲ್ಲಿ ಮೂತ್ರ ಮಾಡುವುದು. ಉಡುಪಿಯ ಸಿಟಿ ಬಸ್ಸು ತಂಗುದಾಣ, ಕೆಎಸ್ಆರ್ಟಿಸಿ ಬಸ್ಸು ತಂಗುದಾಣ ಸ್ವಚ್ಛತೆ, ಪ್ರಯಾಣಿಕರು ಬಸ್ಸು ತಂಗುದಾಣವನ್ನ ಉಪಯೋಗಿಸುವುದನ್ನೇ ಬಿಟ್ಟಿದ್ದಾರೆ. ಉಡುಪಿ ನಗರಸಭೆ ಎಂಬುದು ಬಹಳಷ್ಟು ಒಂದು ಸುಂದರವಾದಂಥ ಉದ್ಯಮ, ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಪ್ರವಾಸಿ ತಾಣವೂ ಹೌದು. ಯಾಕೆಂತ ಹೇಳಿದರೆ ಇಲ್ಲಿ ನಗರಸಭೆಯ ವತಿಯಿಂದ ಸರ್ವಿಸ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡು ಅಥವಾ ಇನ್ನಿತರ ಪ್ರವಾಸಿ ತಾಣಗಳಲ್ಲಿ ಈ ಬಾತ್ರೂಮು ಟಾಯ್ಲೆಟ್ಗಳ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ.
ಆ ಬಾತ್ರೂಮು ಟಾಯ್ಲೆಟು ಕಲ್ಪಿಸಿಕೊಟ್ಟರೂ ಕೂಡ ಆ ಜಾಗದಲ್ಲಿ ಅಷ್ಟು ಒಂದು ಸ್ವಚ್ಛತೆಯ ಒಂದು ಕಾಣ್ತಾ ಇಲ್ಲ. ಅದೂ ಅಲ್ಲದೆ ಅವರು ಈ ಸಾರ್ವಜನಿಕರಿಂದ ಹಣ ತಗೊಳ್ಳುವ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಾಗಲಿ ವಲಸೆ ಕಾರ್ಮಿಕರಾಗಲಿ ಅಥವಾ ಎಲ್ಲಿಂದ ಬಂದ ಒಂದು ಏನು ಇದಕ್ಕೆ ಬರ್ತಾರೆ, ನಮ್ಮ ಪ್ರವಾಸಿ ಕೇಂದ್ರಕ್ಕೆ ಬರ್ತಾರೆ, ಅವರಿಗೆ ಇಲ್ಲಿ ಹಣ ತಗೊಳ್ಳುವ ಮುಖಾಂತರ ಇಲ್ಲಿ ಹೊರಗಡೆ ಎಲ್ಲೆಲ್ಲಿ ಒಂದು ಮರದ ಅಡಿಯಲ್ಲಿಯೋ ಅಥವಾ ಏನೋ ಒಂದು ಬೇರೆ ಬೇರೆ ಜಾಗಗಳಲ್ಲಿ ಮಲ ವಿಸರ್ಜನೆ ಮಾಡುವಂಥ ಸಂಗತಿ ಇಲ್ಲಿ ಉಡುಪಿಯ ನಗರಸಭೆ ವ್ಯಾಪ್ತಿಯಲ್ಲಿ ಹರಡಿದೆ. ಯಾಕಂತ ಹೇಳಿದ್ರೆ ಈ ನಗರಸಭೆ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಉಡುಪಿಯ ನಗರಸಭೆ ಇನ್ನಾದರೂ ಪ್ರಮುಖ ಬಸ್ಸು ತಂಗುದಾಣಗಳನ್ನು ಸ್ವಚ್ಛತೆ ಕಾಪಾಡಬೇಕಾಗಿದೆ. ಇದೇ ರೀತಿ ರಸ್ತೆ ಬದಿಯಲ್ಲಿ ಮೂತ್ರಶಂಕೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ವೀಕ್ಷಕರೇ, ಇದು ನೀವೇ ನೋಡಿದ ಹಾಗೆ ಉಡುಪಿಯ ಸರ್ವಿಸ್ ಬಸ್ ಸ್ಟ್ಯಾಂಡ್ನ ಹತ್ತಿರ ಇರ್ತಕ್ಕಂಥ ಒಂದು ಪ್ರದೇಶದ ವಿಚಾರವಾಗಿ ನಾವು ವರದಿಯನ್ನು ಬಿತ್ತರಿಸಿರುವಂಥದ್ದು. ಇದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಅಲ್ಲಿನ ಒಂದು ಜನರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಸ್ಥಳೀಯರು ಎಲ್ಲರೂ ಹೇಳ್ತಾ ಇರುವಂಥದ್ದು, ಇದು ನಗರಸಭೆ ವ್ಯಾಪ್ತಿಯವರು ಅಥವಾ ನಗರಸಭೆಯವರು ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ನಗರಸಭೆ ಫಾರ್ಮೇಷನ್ ಆಗಿ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹೀಗೆ ಮುಂತಾದ ರೀತಿಯಲ್ಲಿ ನಾಗರಿಕರು ಹೇಳ್ತಾ ಇದ್ದಾರೆ, ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದರೆ ಚುನಾವಣೆ ನಡೆದು 5 ತಿಂಗಳಾದರೂ ಕೂಡ ನಗರಸಭೆ ಇದುವರೆಗೂ ಕೂಡ ಯಾಕೆ ಫಾರ್ಮೇಷನ್ ಆಗಲಿಲ್ಲ, ಯಾಕೆ ಸುಸೂತ್ರವಾಗಿ ನಗರಸಭೆಯಲ್ಲಿ ಏನೂ ಕೆಲಸಗಳು ನಡೀತಾ ಇಲ್ವಾ, ಇದೆಲ್ಲದರ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಸರ್ಕಾರದಿಂದ ಬರುವಂಥ ಒಂದು ಅನುದಾನಗಳನ್ನು ನಗರಸಭೆಯವರು ಯಾವ ರೀತಿ ಬಳಸ್ಕೊಳ್ತಾರೆ, ಇನ್ನು ಅನುದಾನಗಳು ಹೇಗೆ ಬರುತ್ತೆ, ಅದನ್ನು ಯಾವ ರೀತಿ ಅಭಿವೃದ್ಧಿ ಯೋಜನೆಗಳಿಗೆ ತೊಡಸ್ಕೊಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಇನ್ನು ಅದೇ ರೀತಿಯಲ್ಲಿ ಉಡುಪಿ ಸ್ವಚ್ಛತೆಯ ನಗರಿ ಆಗಬೇಕು ಅಂತಂದರೆ ಯಾವ ರೀತಿಯಲ್ಲಿ ಕಾರ್ಯತಂತ್ರವನ್ನು ಉಪಯೋಗಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಕೂಡ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಇಬ್ಬರು ಅತಿಥಿಗಣ್ಯರಿದ್ದಾರೆ. ಮೊದಲಿಗೆ ನಿತ್ಯಾನಂದ ಒಳಕಾಡು ಅವರು, ಸಾಮಾಜಿಕ ಸೇವಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ರಮೇಶ್ ಕಾಂಚನ್, ಕಾಂಗ್ರೆಸ್ನ ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಿತ್ಯಾನಂದ ಒಳಕಾಡು ಅವರೇ, ಇದು ಉಡುಪಿಯ ಒಂದು ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ, ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶ ಆಗಿದೆ. ಈ ಕುರಿತಾಗಿ ಏನು ಹೇಳ್ತೀರಿ? ಉಡುಪಿ ಸರ್ವಿಸ್ ಬಸ್ ನಿಲ್ದಾಣ, ಸಿಟಿ ಬಸ್ ನಿಲ್ದಾಣ ಅಥವಾ ಉಡುಪಿ ನಗರದ ಅಲ್ಲಿ ಒಳಗಡೆ ಎಲ್ಲ ಕಡೆಯೂ ಈಗ ತಾವು ತೋರಿಸಿದಂಥ ಪರಿಸ್ಥಿತಿಯಲ್ಲಿದೆ. ಈಗ ಒಂದನೇದಾಗಿ ಈ ಏನು ವೈನ್ ಶಾಪುಗಳಲ್ಲಿ ಏನು ಈಗ ವೈನ್ ಶಾಪ್ ಒಳಗಡೆ ಕುಡಿಲಿಕ್ಕಿಲ್ಲ, ಪಾರ್ಸೆಲ್ ಕೊಡ್ತಾರೆ. ಕುಡಿದವ್ರು ಏನು ಮಾಡಬೇಕು, ಟಕ್ಕ ಕೊಡ್ತಾರೆ, ಅಲ್ಲೇ ಬಿಸಾಡಿಬಿಡ್ತಾರೆ. ಅದು ಇದರಲ್ಲಿರುವಂಥದ್ದು ನೋಟಗಳು ನೋಡುವಾಗ ಅದೇ ಅಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಜವಾಬ್ದಾರಿದ್ದಾರೆ. ಇಂಥ ಘಟನೆ ಆಗುವಾಗ ಇದು ಏನು ಮಾಡಬೇಕು, ಯಾವ ಪರಿಸ್ಥಿತಿ ಮಾಡಬೇಕೆಂಬ ದೃಷ್ಟಿಯಿಂದ ನಗರಸಭೆಯ ಇನ್ನಿತರ ಜಿಲ್ಲಾಡಳಿತ ಅದನ್ನು ಪರಿಗಣಿಸಿ ನೋಡಬೇಕಾಗ್ತದೆ. ಈಗ ನೋಡಿದ ಪ್ರಕಾರ ಸಿಟಿ ಬಸ್ ಸ್ಟ್ಯಾಂಡು, ಸರ್ವಿಸ್ ಬಸ್ ಸ್ಟ್ಯಾಂಡ್ ನಿಲ್ದಾಣಗಳಲ್ಲಿ ಎಲ್ಲ ಎಷ್ಟು ಸಂಘಟನೆಗಳು ಇವೆ. ಸ್ವಚ್ಛ ಭಾರತ್ ಅಭಿಯಾನ, ಗಾಂಧಿ ಆಸ್ಪತ್ರೆ ಎಲ್ಲ ಎಷ್ಟು ಸ್ವಚ್ಛತಾ ಅಭಿಯಾನದಲ್ಲಿ ಒಂದು ಕೈಗೊಂಡಂಥ ಸಮಿತಿಗಳಿವೆ. ಎಲ್ಲ ಕಡೆಗಳೇ ಅವರು ದಿನನಿತ್ಯ ಇದು ಮಾಡ್ತಿದ್ದಾರೆ. ಆದರೂ ಕೂಡ ದಿನನಿತ್ಯ ಅದೇ ರೀತಿ ಬರ್ತಾ ಇದೆ. ಯಾರು ಕಾರಣ ಅದಕ್ಕೆ? ಅದನ್ನು ಕಂಡುಹಿಡಿಬೇಕಾಗ್ತದೆ. ಹಿಡಿತಲ್ಲಿ ಅದನ್ನು ಕೂಡಲೇ ತಕ್ಷಣ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿದರೆ ಜನರು ಎಚ್ಚೆತ್ತುಕೊಳ್ಳುವ ಪ್ರಶ್ನೆ ಬರುವುದಿಲ್ಲ. ಆ ಮುಖಾಂತರ ಬೇರೆ ಆದರೂ ಕೂಡ 1-2 ಇಂಥ ಘಟನೆಯನ್ನು ಹಿಡಿದು ಏನಾದರೂ ಮಾಡಿದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಜನರು ಆಗ ಹೆದರ್ತಾರೆ. ಇದು ಈಗ ಮಾಡಿದ್ರೆ ಏನು ತೊಂದರೆ ಇದೆ. ಈಗ ನೋಡಿ, ಟವರ್ ಹತ್ರ, ಯಾವುದು ಕ್ಲಾಕ್ ಟವರ್ ಹತ್ರ ಆ ಓಣಿಯಲ್ಲಿ ಬಹಳಷ್ಟು, ನಾನು ಕೂಡ ಅದಕ್ಕೆ ಸ್ವಚ್ಛತೆ ಮಾಡಲಿಕ್ಕೆ ಹೋಗಿದ್ದೇನೆ. ಈಗ ಪುನರಪೇದ ಫುಲ್ಲು ಅಲ್ಲಿ ಇದೆ. ಯಾವುದು ಉತ್ತರ ಮಾಡೋದಕ್ಕೆ ಲೆಕ್ಕ ಮಿತಿಲ್ಲ. ಯಾಕೆ ಮಾಡ್ತಾರೆ ಅವರು? ಇಲ್ಲಿ ಬೇಕಾಗುವಂಥ ಟಾಯ್ಲೆಟ್ಗಳಿಲ್ಲ. ಈಗ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್ ಒಳಗಿದೆ, ಇದ್ದರೂ ಕೂಡ ಅದರಲ್ಲಿ ಹಣ ತಗೊಳ್ತಾರೆ. ಹಣ ತಗೊಳ್ಳೋ ಹಿನ್ನೆಲೆಯಲ್ಲಿ ಕೆಲವರ ಹತ್ರ ಬಸ್ಸಿಗೆ ಹೋಗುವಂಥದ್ದೇ ಮಾತ್ರ ಹಣ ಇರ್ತದೆ. ಅಲ್ಲಿ ಹೋಗಲಿಕ್ಕೆ 2 ರೂಪಾಯಿ 5 ರೂಪಾಯಿ ಕೊಡಲಿಕ್ಕೆ ಬರ್ತಿರೋದಿಲ್ಲ. ಅವಾಗ ಏನು ಮಾಡಬೇಕು ಅವರು? ಏನಾದರೂ ಒಂದು ಸಂಧಿಯ ಗಲ್ಲಿಯ ಹುಡುಕಬೇಕಾಗ್ತದೆ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಗಿರ್ ಮೊಹಮ್ಮದ್. ಹೇಳಿ ಸರ್, ಹೇಳಿ. ಇದು ರಸ್ತೆಯಲ್ಲಿ ಹಾಕುವಂತ ಕಸಕ್ಕೂ ನಗರಸಭೆ ಫಾರ್ಮೇಶನ್ ಆಗುವುದಕ್ಕೂ ಬಹಳ ದೂರದ ಇದಿದೆ. ಯಾಕಂತ ಹೇಳಿದ್ರೆ, ನಾವು ನಮ್ಮ ಮನೆಯ ಕಸವನ್ನು ನಗರಸಭೆಯವರು ಬರ್ಲಿಲ್ಲ ಅಂತೇಳಿ ಅಂಗಳದಲ್ಲಿ ಕಸ ಹಾಕ್ತೇವ. ಅದೇ ಸಿದ್ಧಾಂತವನ್ನು ನಾವು ಹೊರಗೆ ಹೋಗುವಲ್ಲಿ ಮಾಡಿದ್ರೇನು? ಮತ್ತೆ ಈ ನಮ್ಮ ಹೊರಗಿಂದ ಬರುವ ಬಿಜಾಪುರ ಆಚೆ ಈಚೆ ಅವರು ಪ್ರತಿ ಒಬ್ಬರಲ್ಲಿ ನೀವು ರಸ್ತೆ ನಡಿಬೇಕಾದ್ರೆ ಪುಕ್ಕು 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 ಅಂತ ಅವರನ್ನು ತಪ್ಪಿಸಿ ಹೋಗದೆ ಒಂದು ಡ್ಯಾನ್ಸ್ ಮಾಡಿದಾಗ ಆಗ್ತದೆ. ಆ
RTO ಇದ್ದಾರೆ, ಅವರ ಎದುರಿನಲ್ಲಿ ಪೊಲೀಸ್ನವರು ಇದ್ದಾರೆ, ಮಾತಾಡುದಿಲ್ಲ. ಇದನ್ನು ಪೊಲೀಸ್ ಇಲಾಖೆಗೆ ಕೊಡಿ. ಯಾರಾದ್ರೂ ಗುಡ್ಕ ತಿಂದು ಒಮ್ಮೆ ಉಬ್ಬಿದ್ದು ನೋಡಿದ್ರೆ 100 ರೂಪಾಯಿ ರಿಸಿಟ್ ಕೊಡಿ. 1 ವಾರದಲ್ಲಿ ಕಡಿಮೆ ಆಗ್ತದೆ ಇದು. ಅವರು ದುಡಿಯುವ 500 ರೂಪಾಯಿಯಲ್ಲಿ ದಿವಸಕ್ಕೆ 200 ರೂಪಾಯಿ ಗುಡ್ಕಕ್ಕೆ ಉಪುಕ್ಕು ಮಾಡಿದ್ದಕ್ಕೆ ಕೊಟ್ರೆ ಅವ ಖಂಡಿತ ಉಗುಳುದಿಲ್ಲ. ಇದನ್ನ ನಾವು ಮಾಡ್ಬೇಕು. ಇದು ಬರೀ ನಗರಸಭೆ ಮಾಡ್ತದೆ, ಅವರು ಸ್ವಚ್ಛತೆ ಮಾಡ್ತಾರೆ, ಸ್ವಚ್ಛತಾ ಅಭಿಯಾನ ಮಾಡ್ತಾರೆ, ಇದೆಲ್ಲವನ್ನು ನಮ್ಗೆ ಹೇಳಲಿಕ್ಕೋಸ್ಕರ ಮಾತುಗಳು. ನಮ್ಮನ್ನು ನಾವು ಮಾಡ್ಲಿಲ್ಲ, ಅದಕ್ಕೆ ಈಗ ಹೆದರ್ಸಿದಲ್ಲ ತಂದೆ ತಾಯಿಯವರು. ನಾವು ಮನೆಯಲ್ಲಿ ಮಾಡಿದ್ರೆ ತಂದೆ ತಾಯಿಯವರು ಎದುರಿಸ್ತಾರೆ, ನಾವು ಹೊರಗಿನವರಿಗೆ ಎದುರಿಸ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಫೈನ್. ಹೊರದೇಶದಲ್ಲಿ ಕಸ ಬಿಸಾಡ್ಲಿಕ್ಕೆ ಬರುದಿಲ್ಲ ಅಂತೇಳಿ ಅಲ್ಲ ಜನರಿಗೆ, ಅವರು ಬಹಳ ಬುದ್ಧಿವಂತರಂತೇಳಿ ಅಲ್ಲ. ಒಂದು ಪೆಪ್ಸಿ ಡಬ್ಬಿ ಬಿಸಾಡಿದ್ರೆ 500 ದಿರಂ ತಗೊಳ್ತಾರೆ. ಇಲ್ಲಿದ್ದು 10,000 ರೂಪಾಯಿ ಆಯ್ತು ಅಣ್ಣ. ಆ 10,000 ರೂಪಾಯಿಗೋಸ್ಕರ ಅವ ಬುದ್ಧಿವಂತನಾಗ್ತಾನೆ. ಅವರಿಗೆ ಇಲ್ಲಿ ಹಾಗೆ ಅವರಿಗೆ ಬುದ್ಧಿ ಇಲ್ಲ. ಅವರು ಇದಕ್ಕಿಂತಲೂ ಅವರು ಸ್ವಚ್ಛತೆಯಲ್ಲಿ ಮುಂದುವರಿದವರು, ಬಹಳ ಸ್ವಚ್ಛತೆ ಕರೆಕ್ಟ್. ಅವರು ಮಾಡಿದ್ದೇನು, ಎಲ್ಲಿ ರೋಡ್ ಕ್ರಾಸ್ ಮಾಡಿದ್ದಾನ, ರೋಡ್ ಕ್ರಾಸ್ ಮಾಡುವಲ್ಲಿಲ್ಲ, ಅವನಿಗೆ 1,000 ರೂಪಾಯಿ. ಸತ್ಯ, ದಾರಿ ತಪ್ಪಿದ್ರೆ ಅವ ದುಡ್ದದ್ದನ್ನು ಅಲ್ಲೇ ಕೊಟ್ಟು ಬರ್ಬೇಕು. ಅದನ್ನು ಕಿಸೆಯಲ್ಲಿ ಇಟ್ಕೊಳ್ಬೇಕಾದ್ರೆ ಅವ ಎಲ್ಲವನ್ನು ಜಾಗ್ರತೆಯಲ್ಲಿ ಇಟ್ಕೊಳ್ಬೇಕು. ಪೊಲೀಸ್ನವರಿಗೆ ಅಧಿಕಾರ ಕೊಡಿ. ಒಮ್ಮೆ ಪುಕ್ಕಿ ಹೇಳಿದ್ರೆ 100 ರೂಪಾಯಿ ಚಾರ್ಜ್ ಹಾಕ್ಲಿ, ಒಂದು ರಿಸಿಟ್ ಕೊಡಿ. ಯಾಕಂದ್ರೆ ಅವ್ರು ತಿಂದ್ರೆ ಪರವಾಗಿಲ್ಲ, ನಗರಸಭೆ ಒಳ್ಳೆ ಕೆಲಸಕ್ಕೆ ಕೊಟ್ಟರು ಪರವಾಗಿಲ್ಲ, ಅಭ್ಯಾಸ ಹೋಗ್ಲಿ. ಮೊದಲು ಕಸ ಹಾಕುವವನಿಗೆ ಅಲ್ಲಿ ತೊಡೀರಿ, ಗೋಡೆ ಬದಿಯಲ್ಲಿ ಇರುವವನಿಗೆ, ಅವನಿಗೆ ಪಬ್ಲಿಕ್ ಕೂಡ ಆಗ್ಬೋದು, ಮೊಬೈಲ್ ನಲ್ಲಿ ಫೋಟೋ ತೆಗೆದು ಕಳಿಸಿ ಅವರಿಂದ ದಂಡ ವಸೂಲು ಮಾಡಿ. ಮಾತ್ರ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ. ಮೋದಿ ಬರ್ಲಿ, ಯಾರೇ ಬರ್ಲಿ, ಈಗ ಸ್ವಚ್ಛತೆ ಈಗಲ್ಲ, ಈಗ ಒಂದು ಶೋ ಆಗಿದೆ. ನಾವು ಸಂದಿರುವಾಗ್ಲೂ ಶಾಲೆಯಲ್ಲಿ, ರಸ್ತೆಯಲ್ಲಿ ಕಸ ಇದು ಮಾಡ್ತಾ ಇದ್ದೆವು. ಈಗ ಅಲ್ಲ, ಇದು ಎಷ್ಟು ವರ್ಷ ಹೋದ್ರು ಇದೇ ರೀತಿ ಇದ್ರೆ. ಮ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ಒಳಗೆ ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡಿದಾಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಪೊಲೀಸ್ನವರು ಇದ್ದಾರೆ, RTO ಇದ್ದಾರೆ, ಅವ್ರು ಏನ್ ಮಾಡುದಿಲ್ಲ. ಅವರಿಗೆ ಅಧಿಕಾರ ಕೊಡಿ. ಒಂದೇ ರಿಸಿಟ್ ಪ್ರಿಂಟ್ ಮಾಡಿ ರಪ್ಪ ಕೊಟ್ಟು ಬಿಡ್ಲಿ, ಇಲ್ಲದ್ರೆ ವ್ಯಾನ್ ನಲ್ಲಿ ಹಾಕಿ ತುಂಬಿಸ್ಲಿ. ಒಂದು ದಿವಸ ಕೆಲಸಕ್ಕೆ ಹೋಗುದನ್ನು ತಪ್ಪಿಸಿ, ಆಗ ಬುದ್ಧಿ ಬರ್ತದೆ ಅವರಿಗೆ. ಈ ಅಲ್ಲಿಂದಲೇ ಜಾಸ್ತಿ ಆರೋಗ್ಯ ಹಾಳಾಗುವಂತದ್ದು ಅಲ್ಲೇ. ಅವನು ಗುಡ್ಕ ತಿಂತಾನೆ, 100 ಜನರಿಗೆ ಆರೋಗ್ಯ ಹಾಳು ಮಾಡ್ತಾನೆ. ಖಂಡಿತ ಒಳ್ಳೆಯ ಮಾತುಗಳು ಸರ್. ಧನ್ಯವಾದಗಳು ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ಅಂದರೆ ಯಾವ ರೀತಿಯಲ್ಲಿ ಪೊಲೀಸರಿಗೆ ಒಂದು ಅಧಿಕಾರವನ್ನು ಕೊಟ್ಟಾಗ ಇಂಥ ಒಂದು ಸ್ವಚ್ಛತೆ ಮಾಡುವಂಥ ಒಂದು ಕೆಲಸಗಳು, ಅದೇ ರೀತಿಯಲ್ಲಿ ಸ್ವಚ್ಛವಾಗಿರುವಂಥ ಒಂದು ಪ್ರದೇಶಗಳು ಆಗುತ್ತೆ ಅಂತಕ್ಕಂಥ ಕೆಲವು ಮಾತುಗಳನ್ನು ಹೇಳಿದರು. ಎಸ್ ರಮೇಶ್ ಕಾಂಚನ್ ಅವರೇ, ಹಾಗೆ ನೋಡ್ತಾ ಹೋದರೆ ಈಗಾಗಲೇ ಇಷ್ಟೆಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ. ಈಗ ನಿತ್ಯಾನಂದ ಒಳಕಾಡು ಅವರು ಹೇಳಿದಾಗೆ ಇದು ಉಡುಪಿ ಕೇವಲ ಒಂದು ಬಸ್ ಸ್ಟ್ಯಾಂಡಿನ ವಿಚಾರ ಮಾತ್ರ ಅಲ್ಲ, ಉಡುಪಿಯ ಹಲವೆಡೆಗಳಲ್ಲಿ ಇಂಥ ಒಂದು ಸಮಸ್ಯೆಗಳು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು. ಇನ್ನು ಅದೇ ರೀತಿಯಲ್ಲಿ ಉಡುಪಿಯ ನಾಗರಿಕರು ಕೂಡ ಹೇಳ್ತಾ ಇದ್ದಾರೆ, ನಗರಸಭೆ ಇನ್ನೂ ಕೂಡ ಫಾರ್ಮೇಷನ್ ಆಗಲಿಲ್ಲ, ಅಲ್ಲೂ ಏನು ಒಂಥರ ಗೊಂದಲಗಳಿದೆ ಅಂತ. ಏನಿರ್ಬೋದು? ಈಗಾಗಲೇ ಹಿರಿಯ ಮೇಡಮ್ ಅವರು ಮಾತಾಡಿದ್ರು, ನಗರಸಭೆಗೂ ಮತ್ತೆ ಫಾರ್ಮೇಷನ್ಗೂ ಅಥವಾ ಕ್ಲೀನಿಂಗ್ ಮಾಡೋದಕ್ಕೂ ಬಹಳಷ್ಟು ಡಿಫರೆನ್ಸ್ಗಳಿದೆ. ಈಗ ಸ್ವಚ್ಛತವನ್ನು ಕ್ಲೀನ್ ಮಾಡಬೇಕಾದ್ರೆ ನಗರಸಭೆ ಫಾರ್ಮೇಷನ್ ಆಗ್ಬೇಕಂದ್ರೆ ಏನು ಉದ್ದೇಶ ಏನಿಲ್ಲ. ಈಗ ಅದಕ್ಕಾದ ಅಧಿಕಾರಿಗಳಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಪರಿಸರ ಇಂಜಿನಿಯರ್ಸ್ ಇದ್ದಾರೆ, ಪೌರಾಯುಕ್ತರು ಇದ್ದಾರೆ. ಇವರನ್ನು ಗಮನ ಸೆಳೆಯುವಂತ ಕೆಲಸ ಆಯಾ ಭಾಗದ ಎಲೆಕ್ಟೆಡ್ ಬಾಡಿ ಯಾರು ಕೌನ್ಸಿಲರ್ಸ್ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಇರ್ತದೆ. ಈಗ ಉದಾಹರಣೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರಿ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಆ ಭಾಗಕ್ಕೆ ಸಂಬಂಧಪಟ್ಟ ವಾರ್ಡ್ ಯಾವುದು? ಸಿರಿಬಿಡಿ ವಾರ್ಡ್ ಬೀಳುದು. ಸಿರಿಬಿಡಿ ವಾರ್ಡಿನ ಕೌನ್ಸಿಲರ್ಗೆ ಜವಾಬ್ದಾರಿ ಇದೆ. ಜನರು ಅವರನ್ನು ಬಹಳಷ್ಟು ಅಧಿಕ ಮತದಲ್ಲಿ ಅವರು ಗೆಲ್ಸಿದ್ದಾರೆ. ಗೆದ್ದ ನಂತರ ವಾರ್ಡಿಗೆ ಒಂದ್ಸರಿ ದಿನದಲ್ಲಿ ಒಂದ್ಸರಿ ಆದ್ರೂ ವಿಸಿಟ್ ಮಾಡುವಂತ ಕರ್ತವ್ಯ ಅವ್ರದ್ದು ಇರ್ತದೆ. ಈಗ ಉದಾಹರಣೆಗೆ ನಾನು ವಾರದಲ್ಲಿ ಒಂದು ದಿವಸ ನಮ್ಮ ವಾರ್ಡ್ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ಇದೆ. ಸೊ ಆ ದಿವಸ ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ 1-2 ಗಂಟೆ ತನಕ ನಾನು ಅವ್ರ ಜೊತೆ ಇರ್ತೇನೆ. ಇವತ್ತು ಉದಾಹರಣೆಗೆ ಡಯನಾ ಟಾಕೀಸ್ ಇಂದ ಬೀಡಿನಗುಡ್ಡೆ ಸರ್ಕಲ್ ತನಕ ಇವತ್ತು ಕ್ಲೀನಿಂಗ್ ಇತ್ತು. ಸೊ ಅವರ ಜೊತೆ ಇದ್ದು ನಾನು ಕೆಲಸ ಮಾಡಿದ್ದೇನೆ. ಸೊ ಆವಾಗ ನಮ್ಗೆ ಆ ವಾರ್ಡಿನ ಕ್ಲೀನಿಂಗ್ ಬಗ್ಗೆ ಅರಿವಾಗ್ತದೆ, ಎಲ್ಲಿ ಏನು ಮಾಡಬೇಕು ಅದು ಕೂಡ ಗೊತ್ತಾಗ್ತದೆ. ಜನ ಏನಾದ್ರೂ ಇದ್ರು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲದನ್ನು ನಾವು ಅಧಿಕಾರಿಗಳನ್ನು ದೂರುವಂತದ್ದು ತಪ್ಪು. ನಮ್ದು ಕೂಡ ಜವಾಬ್ದಾರಿ ಇರ್ತದೆ. ಇನ್ನೊಂದು ಫಾರ್ಮೇಷನ್ಗೂ ಕ್ಲೀನಿಂಗ್ ಏನು ಸಮಸ್ಯೆ ಇಲ್ಲ, ಸ್ವಚ್ಛತೆ ಮಾಡುವಂತದ್ದು ಅದಕ್ಕೆ ಆದ ಅಧಿಕಾರಿಗಳಿದೆ. ಅವರನ್ನು ಅವರ ಹತ್ರ ಕೆಲಸ ಮಾಡುವಂತ ಕರ್ತವ್ಯ ಅಥವಾ ಜವಾಬ್ದಾರಿ ಕೌನ್ಸಿಲರ್ ಇರ್ತದೆ. ಸೊ ಅದನ್ನು ಮಾಡಬೇಕಾಗಿದೆ. ಕೆಲವೊಂದು ಕಡೆಗಳಲ್ಲಿ ಅವರಿಗೂ ಕೂಡ ಜವಾಬ್ದಾರಿ ಬರ್ತಾ ಇಲ್ವಾ ಅಂತ ನೋಡ್ತಾ ಹೋದ್ರೆ ಇಲ್ಲ. ಈಗ ಅಧಿಕಾರಿಗಳು ಏನಂದ್ರೆ
ಬಹಳಷ್ಟು ಒತ್ತಡ ಇರ್ತದೆ. ಈಗ ಫಾರ್ಮೇಷನ್ ಆಗದಿದ್ದರೆ ಏನಂದರೆ ಅವರ ಮೇಲೆ ಬಹಳಷ್ಟು ಒತ್ತಡ ಇರ್ತದೆ. DC ಕಚೇರಿ ಮೀಟಿಂಗು, ಅದು ಮಂತ್ರಿಗಳು ಬರ್ತಾರೆ, ಇಂಥದ್ದೆಲ್ಲ ಒತ್ತಡ ಸಹಜ. ಸೊ ಅದರ ಮಧ್ಯದಲ್ಲಿ ಕೂಡ ಆಯಾ ವಾರ್ಡಿನ ಸದಸ್ಯರು ಅವರನ್ನು, ಅಧಿಕಾರಿಗಳನ್ನು ಗಮನ ಸೆಳೆದು ಆ ಕೆಲಸವನ್ನು ಕ್ಲೀನ್ ಮಾಡಿಸುವಂಥದ್ದು, ಸ್ವಚ್ಛತೆ ಮಾಡುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ. ಅಲ್ಲ, ನೀವು ಹೇಳುವುದು ಕರೆಕ್ಟ್. ಆದರೆ ವಿಚಾರ ಏನು ಅಂತಂದ್ರೆ, ಈ ಒಂದು ಉಡುಪಿಯ ಸರ್ವಿಸ್ ಬಸ್ ಸ್ಟ್ಯಾಂಡ್ ಏನಿದೆ, ಅಲ್ಲಿ ಕೇವಲ ಉಡುಪಿಯ ಒಂದು ಪ್ರದೇಶದವರು ಮಾತ್ರ ಓಡಾಡೋದಿಲ್ಲ. ಕೇರಳದಿಂದ ಬರ್ತಾರೆ, ಹೃದಯ ಭಾಗ ಇರುವಂತ ಜಾಗ, ಪ್ರವಾಸಿಗರು ಬರ್ತಾರೆ, ತುಂಬಾ ಪ್ರದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಉಡುಪಿ ಸ್ವಚ್ಛತೆಯ ನಗರಿ ಅಂತಕ್ಕಂಥ ವಿಚಾರವಾಗಿ ಪ್ರಶಸ್ತಿಗಳನ್ನೆಲ್ಲ ಪಡೆದುಕೊಂಡಿತ್ತು. ಹಾಗಾದ್ರೆ ಉಡುಪಿಯ ಸ್ವಚ್ಛತೆ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಮೊದಲನೇದಾಗಿ ಗಮನಿಸ್ತಾರೆ. ಅಂತ ಸಂದರ್ಭದಲ್ಲಿ ಇಂಥ ಒಂದು ಕೇಂದ್ರ ಭಾಗದಲ್ಲೇ ಈ ಒಂದು ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ ಅಂತಂದಾಗ ಅವರ ಮನಸ್ಸಲ್ಲೂ ಕೂಡ ಒಂಥರ ತಪ್ಪು ಕಲ್ಪನೆ ಬರ್ತದ ಅಂತ. ಈಗ ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಉಡುಪಿಯ ಹೃದಯ ಭಾಗದಲ್ಲಿ ಇದೆ. ಸೊ ದಿನನಿತ್ಯ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಜನ ಬರುವಂತದ್ದು ಸಹಜ. ಸೊ ಇದನ್ನು ಆದ್ಯತೆ ಮೇರೆಗೆ ಇದನ್ನು ಕ್ಲೀನ್ ಮಾಡಿಸೋದು ನಗರಸಭೆಯದ್ದು ಕರ್ತವ್ಯ. ಸೊ ದಿನನಿತ್ಯ ನಗರಸಭೆಯಿಂದ ಒಂದಿಷ್ಟು ಪೌರ ಕಾರ್ಮಿಕರು ಇಲ್ಲಿ ಅಂತ ಇಂಥ ಭಾಗ ಡಿವೈಡ್ ಮಾಡ್ಕೊಂಡು ಕಳಿಸ್ತಾರೆ. ಬಟ್ ಆ ಸ್ವಚ್ಛತೆಯನ್ನು ಆಗಿದ ಇಲ್ವಾ ಅಂತ ನೋಡುವಂಥದ್ದು ಕರ್ತವ್ಯ ಕೂಡ ಆ ಭಾಗದ ಸದಸ್ಯರದ್ದು ಆಗ್ತದೆ ವಿನಾ ನಾವು ಎಲ್ಲದನ್ನು ಅಧಿಕಾರಿಗಳಿಗೆ ಬೊಟ್ಟಿ ಮಾಡಿ ಹೇಳುವಂಥದ್ದು ಕೂಡ ತಪ್ಪು. ನಮ್ದು ಕೂಡ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ನಾವು ಆ ವಾರ್ಡಿಂದ ಸೆಲೆಕ್ಟ್ ಆದ ನಂತರ ನಮ್ದು ಕೂಡ ಜವಾಬ್ದಾರಿ ಇರ್ತದೆ. ಒಂದು ವೇಳೆ ಕ್ಲೀನ್ ಆಗದಿದ್ರೆ ಅದನ್ನು ಬೆನ್ನು ಹಿಡಿದು ಕ್ಲೀನ್ ಮಾಡಿಸುವಂತ ಕರ್ತವ್ಯ ಕೂಡ ನಮ್ದು ಇರ್ತದೆ. ಸೊ ಇದನ್ನು ಮಾಡಬೇಕಾದ್ರೆ ಎಲ್ಲಿಯ ಒಂದು ಕೆಲವೊಂದು ಸದಸ್ಯರು ಹೊಸಬರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಸ್ವಲ್ಪ ಮಟ್ಟಿನ ಅನುಭವ ಕೊರತೆ ಇರ್ಬೋದು. ಆದರೂ ಕೂಡ ನಮ್ಮ ಅಧಿಕಾರಿಗಳು ಹೊಸಬ್ರಲ್ಲ, ಬಹಳಷ್ಟು ಹಿರಿಯರಿದ್ದಾರೆ, ಬಹಳಷ್ಟು ಅನುಭವದವರಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಅವರ ಗಮನಕ್ಕೆ ತಂದು ಇದನ್ನು ಹೃದಯ ಭಾಗದಲ್ಲಿ ಇರುವಂಥ ಏನು ಜಾಗ ಇದೆ ಅದನ್ನು ತಕ್ಷಣ ಸ್ವಚ್ಛತೆಯನ್ನು ಇಡುವಂಥದ್ದು, ಸ್ಪಂದನ ಚಾನೆಲ್ ಮುಖಾಂತರ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಏನು ಹೇಳ್ತೀನಿ ನಿತ್ಯಾನಂದ ವಳ್ಕಾಡ್ ಅವರು, ಇಷ್ಟೊಂದು ಸಮಸ್ಯೆಗಳಿದೆ. ಅದೇ ರೀತಿಯಲ್ಲಿ ನೋಡ್ತಾ ಹೋದ್ರೆ ಇವರು ಹೇಳಿದಾಗ ಈಗ ನಗರಸಭೆಗೂ ಮತ್ತು ಅದೇ ರೀತಿಯಲ್ಲಿ ಈ ಕ್ಲೀನಿಂಗಿಗೂ ಅಜಗಜಾಂತರವಾದಂಥ ಒಂದು ವ್ಯತ್ಯಾಸ ಇದೆ. ಎಲ್ಲದನ್ನು ಕೂಡ ಅಧಿಕಾರಿಗಳಿಗೆ ಬೊಟ್ಟು ತೋರಿಸಿ ಹೇಳುವಂಥದ್ದು ಅಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೋಡಿ, ನಗರಸಭೆಯ ಅಧಿಕಾರಿಯವರು ಬೆಳಿಗ್ಗೆ 7 ಗಂಟೆಗೆ ಸಾಧಾರಣ ಒಂದು ಈ ಸ್ವಚ್ಛತೆ ಮಾಡಲಿಕ್ಕೆ ಯಾರು ಕಾರ್ಮಿಕರಿದ್ದಾರೆ ಅವರನ್ನು ಕಳಿಸುವಂಥ ವ್ಯವಸ್ಥೆ ಅವರು ಮಾಡ್ತಿದ್ದಾರೆ. ಅವರಿಗೆ ಯಾವ ಯಾವ ವಾರ್ಡ್ಗಳು ಎಲ್ಲಿ ಯಾವ ಏರಿಯಾಕ್ಕೆ ಹೋಗಬೇಕು ಅಂತೇಳಿ ಅವರಿಗೆ ಸೀಮಿತ 7 ಗಂಟೆಗೆ ಶುರುವಾಗ್ತದೆ. 7 ಗಂಟೆಯಿಂದ 11 ಗಂಟೆಯವರೆಗೆ ಅವರ ಅವಧಿ ಮುಗೀತದೆ. ಕೆಲವರೆಲ್ಲ ಗುಡಿಸುವಾಗ ಮೊಬೈಲ್ ಇಲ್ಲೇ ಕಿವಿಯಲ್ಲೇ ಗುಡಿಸ್ತಾ ಹೋಗುದು. ಅಲ್ಲ, ಗುಡಿಸಲಿ ಹಾಪಾಗಲ್ಲ ಪ್ರಶ್ನೆ ಅಲ್ಲ. ಆದರೂ ಕೂಡ ಇದರಲ್ಲಿ ಯಾರು ಎಲೆಕ್ಟ್ ಆದವರಿಗಿಂತಲೂ ಜಾಸ್ತಿ ಇವರು ನಮ್ಮ ಅಧಿಕಾರಿ ವರದಿ ಇರ್ತದೆ. ಅಧಿಕಾರಿ ಅವರು 7 ಗಂಟೆ ಕಳಿಸ್ತಾರೆ. 7 ಗಂಟೆಗೆ ಕೌನ್ಸಿಲರ್ಸ್ ಹೇಳುದಿಲ್ಲ. ಹೇಳ್ತಾರಾ? ರಮೇಶ್ ಕಾಂಚನ್ ಎದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಬೇರೆ ಅವರು ಹೇಳೋಕ್ಕೆ ಆಗುದಿಲ್ಲ. ಅಂದರೆ ಮನೆಯಲ್ಲಿ ಮದುವೆಯಾದವರು ಇರ್ತಾರೆ, ಆಗದವರು ಇರ್ತಾರೆ, ಮದುವೆ ಮಕ್ಕಳಿಗೆ ತೊಂದರೆ ಉಂಟು, ಮಕ್ಕಳನ್ನು ಶಾಲೆ ಕಳಿಸ್ಬೇಕು, ಗಂಡಂದರು ಕೆಲಸಕ್ಕೆ ಹೋಗಬೇಕು, ನಾನಾ ರೀತಿಯ ಸಮಸ್ಯೆಗಳು ಇರ್ತವೆ. ಹಾಗಿರುವಾಗ ಸದಸ್ಯರು ಕೂಡ ಅದಕ್ಕೆ ಭಾಗಿ ಯಾವಾಗ ಹೋಗ್ಬೇಕು? ಅವರು ಇಂಥ ಪರಿಸ್ಥಿತಿ ಘಟನೆಯಲ್ಲಿ ನಡೀತದೆ ಅಲ್ಲಿ ಅವರು ಕಾದು ಕೂತ್ಕೊಳ್ಬೇಕು. ಎಲ್ಲಿ ಬಿಸಾಡ್ತಾರೆ ಅಲ್ಲಿ ಕಾದು ಕೂತ್ಕೊಂಡ್ರೆ ಮಾತ್ರ ಅಲ್ಲಿ ಇಡಬೇಕು. ಇಡುವಷ್ಟು ಶಕ್ತಿ ನಗರಸಭಾ ಸದಸ್ಯರಿಗಿಲ್ಲ. ಯಾಕಂದ್ರೆ ನಾಳೆ ಅವರಿಗೆ ಓಡಬೇಕು. ಅಷ್ಟು ಸುಲಭದಲ್ಲಿ ಜನರನ್ನು ಹಿಡಿಲಿಕ್ಕೆ, ಅಷ್ಟು ಸುಲಭದಲ್ಲಿ ಯಾರು ಇಲೆಕ್ಟೆಡ್ ಆಗಿದ್ದಾರೆ ಅವರಿಗೆ ಆಗುದಿಲ್ಲ. ದುರ್ಬಲರಾಗಿದ್ದಾರೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವನು ನನ್ನ ಆತ್ಮೀಯ, ನಾನು ಅವನು ಹೇಗೆ ಹಿಡಿಯುದು, ಹೇಗೆ ಮಾತಾಡುದು? ಒಂದು ಕರೆ ಇದೆ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾನು ಸಂಜೀವ, ಕೊರಗ ಸಂಘಟನೆ ಅಂತ ಉಡುಪಿ. ಹೇಳಿ ಸರ್, ಹೇಳಿ ಸರ್. ಈಗ ನಗರಸಭೆಯಲ್ಲಿ ಬಗ್ಗೆ ಮಾತಾಡ್ತಿದ್ದಾರಲ್ಲ, ನಗರಸಭೆ ಸ್ವಚ್ಛತೆಯ ಬಗ್ಗೆ ಹೇಳಿ. ಅಲ್ಲಿ ನೋಡಿ ಸರ್, ಈಗ 193 ಜನ ಏನೋ ಪೂರ ಕಾರ್ಮಿಕರು ಇರ್ಬೇಕಿತ್ತು. ಕಳೆದ ಬಾರಿ ಕೂಡ ಅವರಿಗೆ ಪೆನ್ಷನ್ ಅವರಿಗೆ 2011ರಿಂದ ಬಂದಂತ ಕಾಳಜಿಗೆ ಅಲ್ಲಿ ಅವರಿಗೆ ಯಾವ್ದು ಕೂಡ PF ಯಾವ್ದು ಕಟ್ ಮಾಡ್ಲಿಲ್ಲ. ಈಗ 46 ಜನರನ್ನು ಹೊರಗಿಟ್ಟಿದ್ದಾರೆ, ಪೂರ ಕಾರ್ಮಿಕರನ್ನು. ಈಗ ಅಲ್ಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ನಾವು ಕೂಡ ಒಂದು 2 ತಿಂಗಳಿಂದ ನಗರಸಭೆಯ ಅಧ್ಯಕ್ಷ ಅವರ ಎಲ್ಲರ ಒಟ್ಟಿಗೆ ನಾವು ಮಾತಾಡ್ತಿದ್ದೇವೆ. ಮೊನ್ನೆ ರಘುಪತಿ ಭಟ್ ಹತ್ರ ಕೂಡ ಮಾತಾಡಿದ್ವಿ, ಮೇಡಮ್ ಹತ್ರ ಮಾತಾಡಿದ್ವಿ. ಎಲ್ಲವೂ ಕೂಡ ಬೆಂಗಳೂರಿಂದ ಕೂಡ ಇದು ಆದ್ರೂ ಕೂಡ ಇಲ್ಲಿ ಇವರು ಪೂರ ಕಾರ್ಮಿಕರನ್ನು 46 ಜನರನ್ನ ತಗೊಳ್ಳೋದಿಲ್ಲ ವಾಪಸ್. ಇಂಥ ಸಂದರ್ಭ ಇರುವಾಗ ನಮ್ಮ ನಗರವನ್ನು, ಉಡುಪಿ ಜಿಲ್ಲೆಯನ್ನು ಇವರು ಸ್ವಚ್ಛತೆ ಇಡಬೇಕಾದ್ರೆ ಆ ಪೂರ ಕಾರ್ಮಿಕರಿಗೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ, ಯಾವ ಏರಿಯಾಗಳಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲೆಲ್ಲಿ ಟಾಯ್ಲೆಟ್ ಯಾರನ್ನು ಬಿಡುತ್ತಾರೆ, ಅವರ ಮೇಸ್ತ್ರಿಗಳು ಏನ್ ಮಾಡ್ತಾ ಇದ್ದಾರೆ,
ಅವರ PF ಗಳನ್ನು ಎಷ್ಟು ತಿಂಗಳಿಂದ ಕಟ್ ಮಾಡ್ಲಿಲ್ಲ. ಇವರನ್ನು 46 ಜನರ ಟೆಂಡರ್ ಇರುವಾಗ ಅವರಿಗೆ ಬೇಕಾದಷ್ಟು ಜನ ಬೇಕಿತ್ತು. ಟೆಂಡರ್ ಇಂದ ಕ್ಯಾನ್ಸಲ್ ಆದ ಮೇಲೆ ಯಾಕೆ ಇವರು ತಗೊಳ್ಳಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೂ ನಮಗೆ ಈಗ ನಾಡ್ದು 3 ತಾರೀಕಿಗೆ ಒಳಗೆ ಇವರು ವಾಪಸ್ ತಗೊಳ್ದಿದ್ರೆ ಪ್ರತಿಭಟನೆ ಮಾಡಲಿಕ್ಕೆ ರಘುಪತಿ ಭಟ್ರು MLA ಅವರ ಹತ್ರ ಕೂಡ ನಾವು ಮಾತಾಡಿ ಅಥವಾ ಬೆಂಗಳೂರಿಂದ ಕೂಡ ಮಾತಾಡಿದ್ದೇವೆ. ನ್ಯಾಷನಲ್ ಸ್ಕೂಲ್ನವರು, ನಮ್ಮ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಕೂಲ್ನವರು ಅವರು ಬಂದು ಹೇಳಿದ ನಂತರ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ನಂತರ ಇವರ PF ಎಲ್ಲ ಕಟ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಟೆಂಡರ್ ಅಲ್ಲಿ 10 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಅಂತವ್ರದ್ದು ಏನು ಇಲ್ಲ. ನಾನು ಒಂದು ಹೇಳ್ತೇನೆ, ಅವರು ಪರಿಸರ ಇಂಜಿನಿಯರ್ ಒಬ್ರು ಇದ್ದಾರೆ ರಾಘವೇಂದ್ರ ಅಂತ. ಮೊನ್ನೆ ಕೂಡ ಕೇಳುವಾಗ ಎಸ್ಟಿಮೇಟ್ ಮಾಡ್ಲಿಲ್ಲ ಅಂತೆ, ಕೆಲಸದವರಿಗೆ ಸಂಬಳ ಕೊಡ್ಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೆ ಅವ್ರಿಗೆ. ಇನ್ನೂ ಕೂಡ 2 ತಿಂಗಳಾಯ್ತು. ಮೊನ್ನೆ ನೋಡಿ 1 ತಿಂಗಳ ಕೆಲಸ ಸಂಬಳ ಇಲ್ಲದೆ ಈಗ 2-3 ದಿನದ ಹಿಂದೆ ಅವರಿಗೆ ಸಂಬಳ ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲೇ ನಾವು ಅದನ್ನೊಂದು ಸಂಘಟಕರಾಗಿ ಅವರನ್ನೊಂದು ಕಾರ್ಯಕ್ರಮ ಮಾಡಬೇಕು. ಈಗ 3ನೇ ತಾರೀಕು ಒಳಗೆ ಅವರು ವಾಪಸ್ಸು ತಗೊಳ್ಳದಿದ್ರೆ ನಾವು ಖಂಡಿತವಾಗಿ ಉಡುಪಿ ಜಿಲ್ಲೆಯನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ನಗರಸಭೆಯದ್ದು. ಅದು ಈಗ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೇನೆ ಟಿವಿಯಲ್ಲಿ ಕೂಡ. ಅದರಿಂದ ಹೇಳುದು, ಈಗ ಒಂದು ರೀತಿಯ ನಮ್ಮ ಚಾನೆಲ್ನವರು ಕೂಡ ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಯಾವ ಕಡೆಯಲ್ಲಿ ಎಲ್ಲಿ ಇದೆ, ಯಾವ ರಾಜ್ಯದಲ್ಲಿ ಅವರನ್ನು ಮಾಡ್ತಿದ್ದಾರೆ ನೋಡಿ. ದುಡಿಯುವ ಕೆಲಸ ಅವರ ಹೊಟ್ಟೆಪಾಡಿಗಾಗಿ 2 ತಿಂಗಳಿಂದಾಗಿ 46 ಜನ ಅವರ ಮನೆಯ ಖರ್ಚು ಏನು, ಸ್ವಚ್ಛತೆ ಅಂದ್ರೆ ಅವರಿಗೆ ಏನೆಲ್ಲ ಸಿಕ್ಬೇಕು ಸವಲತ್ತು, ಸರ್ಕಾರದ ಕಾನೂನಲ್ಲಿ ಏನೆಲ್ಲ ಇದೆ, ಇದನ್ನೆಲ್ಲ ತಿಳ್ಕೊಳ್ಳುವಷ್ಟು ತಾಳ್ಮೆ ಕೂಡ ಈ ಅಧಿಕಾರಿಗಳಿಗೆ ಇಲ್ಲ. ಇದು ನೇರವಾಗಿ ನಾನು ನಾಳೆ 1-2 ದಿವಸ ನೋಡ್ತಿದ್ದೇವೆ. 31, 2, 3ಕ್ಕೆ ಆದಿತ್ಯವಾರ ಬರ್ತದೆ ಕಾಣ್ತದೆ ನೋಡಿ. ಸೋಮವಾರದಿಂದ ಇದರ ಪರಿಣಾಮ ಬೇರೆ ರೀತಿಯಲ್ಲಿ ಆಗ್ಬೋದು ಸರ್. ನಾವು ಬರ್ತೇವೆ ಒಂದ್ಸಲ ನಿಮ್ಮಲ್ಲಿ ಕೂಡ. ನಾನು ಹೇಳಿದ್ದೇನೆ ನೇರವಾಗಿ, ನಾವು ಪಬ್ಲಿಕ್ ಟಿವಿ ಚಾನೆಲ್ ಅವರಿಗೆ ಎಲ್ಲಾ ಚಾನೆಲ್ಗಳಿಗೂ ನಾವು ಸಂದೇಶ ಕಳಿಸ್ತೇವೆ ಅಂತ ಹೇಳಿದ್ದೇವೆ. ಇದು ನಮ್ಮ ಜಿಲ್ಲೆಯದು ಒಂದು ಪರಿಸರ ಸ್ವಚ್ಛತೆ, ಇಡೀ ನಗರವನ್ನು ಸ್ವಚ್ಛ ಇಡುವಂತದ್ದು ಕೊರಗ ಸಮುದಾಯದ ಜನರು. ಈಗ ಸ್ವಲ್ಪ ಬಿಜಾಪುರದವರು ಇದ್ದಾರೆ, ಯಾರೇ ಇರಲಿ ಸರ್, ಅವ್ರಿಗೆಲ್ಲರನ್ನು ಒಂದೇ ರೀತಿಯಲ್ಲಿ ಒಂದೇ ತಗಡಿಯಲ್ಲಿ ತೂಕುವಂತ ಕೆಲಸ ಕಾರ್ಯಗಳಾಗಬೇಕು. ಅವರಿಗೆ ಸಿಗ್ತವ ಸೌಲಭ್ಯಗಳನ್ನು ಸರ್ಕಾರದ ಅನುದಾನದಲ್ಲಿ ಅವರಿಗೆ ಕೊಡ್ಲೇಬೇಕು. ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಒಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ನಗರಸಭೆಯ ವಿಚಾರಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಉಡುಪಿಯ ಒಂದು ಸ್ವಚ್ಛತೆಯ ವಿಚಾರಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಒಬ್ಬ ಕೌನ್ಸಿಲರ್ನ ಕರ್ತವ್ಯಗಳೇನು, ಮತ್ತು ಅದೇ ರೀತಿಯಲ್ಲಿ ನಗರಸಭೆಯ ಅಧಿಕಾರಿಗಳ ಕರ್ತವ್ಯವೇನು, ಅದೇ ರೀತಿಯಲ್ಲಿ ಈ ಒಂದು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಜನರ ಕರ್ತವ್ಯವೇನು ಅಂತಕ್ಕಂಥ ವಿಚಾರವಾಗಿ ಕೂಡ ನಾನು ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಎಲ್ಲಿದೆ ಸ್ವಚ್ಛ ಭಾರತ ಅಂತಕ್ಕಂಥ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಉಡುಪಿಯಲ್ಲಿ ಸ್ವಚ್ಛತೆ ಎಲ್ಲಿದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದೇ ವಿಚಾರವಾಗಿ ಮತ್ತೆ ಮುಂದುವರಿಸ್ತೇನೆ. ಈಗಾಗಲೇ ಅವರು ಹೇಳಿದ್ರು, ಹಿಂದಿನ ಕಾಲರೊಬ್ಬರು ಫೋನ್ ಮಾಡಿದ್ರು, ಅಧಿಕಾರಿಗಳನ್ನು ಹಿಡಿಯೋದೇ ಕಷ್ಟ ಆಗಿದೆ. ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರು 46 ಜನರನ್ನು ಹೊರಗಿಟ್ಟಿದ್ದಾರೆ. 193 ಜನ ಇರಬೇಕಿತ್ತು, ಆದರೆ 46 ಜನರನ್ನು ಹೊರಗಿಟ್ಟಿದ್ದಾರೆ. ಈಗ ಅವರು ಯಾರು ಫೋನ್ ಮಾಡಿದ್ದಾರೆ ಅವರು ಹೇಳುವುದರಲ್ಲಿ ಬಹಳಷ್ಟು ಪ್ರಾಮಾಣಿಕತೆ ಇದೆ. ಯಾಕಂದ್ರೆ ಇವತ್ತು ಕೊರಗುರು ಅಥವಾ ಪೌರ ಕಾರ್ಮಿಕರು ಇಲ್ಲದೆ ಉಡುಪಿ ನಗರಸಭೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಖಂಡಿತ. ನಾನಂತೂ ಅವರ ಪ್ರತಿಯೊಂದು ಕಷ್ಟಕ್ಕೂ ಕೂಡ ನಾನು ನಿರಂತರವಾಗಿ ಅವರ ಜೊತೆ ಇದ್ದವನು. ಅವರ ಕಷ್ಟ ಏನಂತ ನಮ್ಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಆದ್ರೆ ಒಂದು ಮಾತದು ಸ್ಪಷ್ಟ ಹೇಳಿದ್ದಾರೆ, ಯಾಕೆ 40 ಜನರನ್ನು ಕರ್ತವ್ಯದಿಂದ ತೆಗೆದಿದ್ದಾರೆ ಅಂತ ಹೇಳಿದ್ರು. ಹೌದು, ಅದರ ಬಗ್ಗೆ ಬಹಳಷ್ಟು ಪ್ರಯತ್ನಗಳು ಆಗ್ತಾನೆ ಇದೆ. ಅವರನ್ನು ಪುನಃ ಸೇರಿಸ್ಕೊಳ್ಬೇಕು, ಅವರ ಸೀನಿಯಾರಿಟಿ ನೋಡ್ಕೊಂಡು ಸೇರಿಸಬೇಕು ಅಂತೇಳಿ ಇದರ ಬಗ್ಗೆ ಬಹಳಷ್ಟು ಪ್ರಯತ್ನ ಆಗ್ತಾನೆ ಇದೆ. ಸರ್ಕಾರದಿಂದ, DC ಕಚೇರಿಯಿಂದ, DC ಅವರಿಂದ, ಶಾಸಕರಿಂದ, ಮಾಜಿ ಸಚಿವರಿಂದ, ಇವರನ್ನೆಲ್ಲ ತುಂಬ ವರ್ಕೌಟ್ ಆಗ್ತಾ ಇದೆ. ಬಟ್ ಅದು ಏನೋ ಸ್ವಲ್ಪ ಕಾನೂನಿನ ವ್ಯತ್ಯಾಸವ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಗೊತ್ತಿಲ್ಲ. ಬಟ್ ನಾನಂತೂ ಅವರ ಜೊತೆ, ಪೌರ ಕಾರ್ಮಿಕರ ಜೊತೆ ನಾನಂತ ಇದ್ದೇನೆ. ಯಾಕಂದ್ರೆ ಅವರಿಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಒಳ್ಳೆ ಜನರು, ಬಹಳಷ್ಟು ಮುಗ್ಧರು, ಬಹಳಷ್ಟು ಉಡುಪಿಯ
ನಗರಸಭೆಗೆ ಸೇವೆ ಕೊಟ್ಟವರು. ಅಲ್ಲ, ಅದೇ 46 ಜನರ ಒಂದು ಜೀವನ ಪರಿಸ್ಥಿತಿ ಏನಾಗಬೇಕು ಹಾಗಾದ್ರೆ ಅಂತಕ್ಕಂಥ. ಮತ್ತೆ ಒಂದು ವಿಷಯ ಅಂತಂದ್ರೆ ಟೆಂಡರ್ನ ಒಂದು ಟೆಂಡರ್ಗೆ ಅವರು ಬೇಕು, ಮತ್ತೊಂದು ಟೆಂಡರ್ಗೆ ಅವರು ಬೇಡ ಅಂತಕ್ಕಂಥ ಅವರಿಗೆ ಮಲತಾಯಿ ಧೋರಣೆಗಳೆಲ್ಲ ಆಗ್ತಾ ಇದೆ. ಇಲ್ಲಿ ಎಲ್ಲಿಯ ಒಂದು ಕಡೆ ನಿರ್ವಹಣೆಗೆ ಕಷ್ಟ ನೋಡಿ, ಇಂಥ ವಿಚಾರ ಬರುವಾಗ ನಗರಸಭೆ ಫಾರ್ಮೇಶನ್ ಬೇಕಾಗಿದೆ. ಅದೇ ವಿಚಾರವಾಗಿ ಇಂಥ ಸಂದರ್ಭದಲ್ಲಿ ನಗರಸಭೆ ಫಾರ್ಮೇಶನ್ ಆಗ್ಬೇಕಾಗಿದೆ. ಸೊ ಆವಾಗ ಇದು ಏನಂತ ಹೇಳಿ ಇದಕ್ಕೆ ತೀರ್ಮಾನ ನಾವು ಕೌನ್ಸಿಲ್ ತಗೊಳ್ತಿತ್ತು. ಸೊ ಇದು ಈಗ ಏನಾಗಿದೆ, ಅಧಿಕಾರಿಗಳ ಏನ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಸಮಸ್ಯೆ ಆಗಿದೆ. ಇದು ಶಾಶ್ವತ ಇದು ಶಾಶ್ವತ ತೊಂದರೆ ಅಲ್ಲ. ಇದನ್ನು ನಾವು ಮುಂದಿನ ಫಾರ್ಮೇಶನ್ ಒಳಗೆ ಆದ್ರೆ ತಕ್ಷಣ ಅದಕ್ಕೆ ಒಂದು ತೀರ್ಮಾನ ತಗೊಳ್ತೇವೆ ನಾವು ಕೌನ್ಸಿಲ್ ಬಾಡಿ. ಎಸ್, ನಿತ್ಯಾನಂದ ಒಳಕಾಡ್ ಅವರು ಮಾತಾಡ್ತಾ ಇದ್ರು ಈ ಒಂದು ವಿಚಾರವಾಗಿ, ಸ್ವಚ್ಛತೆ ವಿಚಾರವಾಗಿ. ಮತ್ತು ಅದೇ ರೀತಿಯಲ್ಲಿ ಅವರಾಗಿ ಈಗಾಗಲೇ ಹೇಳಿದ್ರು ಒಂದು ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ನಗರಸಭೆಗೂ ಮತ್ತು ಅದೇ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡೋದಿಕ್ಕೂ ಅಂತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಅದೇ ಸಂದರ್ಭದಲ್ಲಿ ಫೋನ್ ಬಂದಿತ್ತು, ಹೇಳಿ ಸರ್. ಅದೇ ಹೇಳಿದಲ್ಲ, ಈಗ ಅಧಿಕಾರಿಯವರು ಕೂಡ ಅದಕ್ಕೆ ಭಾಗಿಯಾಗಿರ್ತಾರೆ. ಅವರು ಬಿಟ್ಟ ನಂತರ ಅದಕ್ಕೆ ಮೇಸ್ತ್ರಿ, ಅದಕ್ಕಿನ್ನೂ 2-3 ಜನ ಅದಕ್ಕೆ ಸೂಪರ್ವೈಸರ್ ಅವರೇ ಇರ್ತಾರೆ. ಅವರೆಲ್ಲ ನೋಡಿಕೊಂಡು 11 ಗಂಟೆ ಒಳಗೆ ಅವರ ಕೆಲಸವನ್ನು ಮುಗ್ದವ್ರು ಹೋಗ್ತಾರೆ. ಅದರಂತ ಅವರು ಬೇರೆ ಕೆಲಸ ಹೋಗ್ಬಾರ್ದು, ನಮಗೆ ಸಂಬಂಧ ಇಲ್ಲ. ಆದರೂ ಕೂಡ ನಗರಸಭೆ ಹೋಗೋದಕ್ಕೆ ಜವಾಬ್ದಾರಿ ಇದೆ, ಕೌನ್ಸಿಲರ್ಸ್ ಕೂಡ ಜವಾಬ್ದಾರಿ ಇದ್ದಾರೆ, ಎಲ್ಲದಕ್ಕೂ ಇದ್ದಾರೆ ನೋಡ್ಬೇಕು. ಈಗ ಅದು ನೋಡಿ, ಇಲ್ಲ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಟಾಯ್ಲೆಟ್ಗಳಿವೆ. ಬೆಳಿಗ್ಗೆ ಸಾಧಾರಣ ಒಂದು 5:30-6 ಗಂಟೆಯಿಂದ 8 ಗಂಟೆವರೆಗೆ 3,000-4,000 ಜನ ಕಾರ್ಮಿಕರು ನಿಲ್ತಾರೆ. ಅವರಿಗೆ ಮಲ ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲಿರುವಂಥ ಟಾಯ್ಲೆಟಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹಣ ಕೊಡಬೇಕು. ಅವರು ಬರುವಾಗ ಏನು ಮಾಡ್ತಾರೆ, ಅವರಿಗೆ ಬೇಕಾಗುವಂಥ ಹಣ ಮಾತ್ರ ತರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರು ಅಲ್ಲಿಂದ ಹೋಗಿ ಬೇರೆ ಎದುರುಗಡೆ ಒಂದು ಖಾಲಿ ಏರಿದೆ ಅಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾರೆ. ಅವರದ್ದು ಅಭ್ಯಾಸ ಇರ್ತದೆ. ಅದೂ ಅಲ್ಲದೆ ಈ ನಮ್ಮ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರುವಂತಹ ಸಿಟಿ ಬಸ್ ಸ್ಟ್ಯಾಂಡ್ ಇರುವಂಥ ಟಾಯ್ಲೆಟ್ಗಳಿಗೆ ಅವರು ಎಲ್ಲ ಬಂದು ಬರದೇ ಇದ್ರು ಕೂಡ ಒಂದು 10 ಜನ 15-20 ಜನ ಬಂದರೆ ಇಡೀ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಡ್ರೈನೇಜಿನ ತುಂಬಿ ಹೋಗ್ತದೆ. ನೆರೆ ಹೇಗೆ ಬರ್ತದೆ ಹಾಗೆ ಡ್ರೈನೇಜ್ ತುಂಬ ಹೋಗ್ತದೆ. ಅಂದರೆ ನಿರ್ಲಕ್ಷ್ಯತನ ವ್ಯವಸ್ಥೆ ಇಲ್ಲ, ಇಲ್ಲಿ ಎಂಥದ್ದು ಇಲ್ಲ. ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಂಥದೂ ಇಲ್ಲ. ಈಗ ಜನರು ಹೇಳ್ತಾರೆ ಅಷ್ಟೇ, ಜನರು ಸುಮ್ಮನೆ ಇದ್ದಾರೆ. ಇಲ್ಲೇ ಜನರು ಪಾಪ ಮಾತಾಡೋದಿಲ್ಲ, ಕೌನ್ಸಿಲರ್ಗೂ ಕೂಡ ಮಾತಾಡಲಿಕ್ಕೆ ಬರೋದಿಲ್ಲ ಹೊತ್ತಿಗೆ. ಯಾಕಂತ ಹೇಳಿದ್ರೆ ನೋಡಿ, ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋದರೆ ನೆರೆ ಬಂದಾಗೆ ಸಿಟಿ ಬಸ್ ಸ್ಟ್ಯಾಂಡ್ ಫುಲ್ಲು ತುಂಬುತ್ತವೆ. ಇಲ್ಲಿ ಮಸೀದಿ ರಸ್ತೆ ಹೋಗುವಲ್ಲಿ ಹೋಗಲಿಕ್ಕೆ ಆಗುದಿಲ್ಲ. ಅಲ್ಲೇ ಜನರು ನನ್ನ ಹತ್ರ ಬರ್ತಾರೆ, ಬೊಬ್ಬಿಡ್ತಾರೆ. ಏನು ಮಾಡೋದು, ನಾನು ಪಾಪ ನಾನಂಡ್ರೀಗ ನಗರಸಭೆಗೆ ಫೋನ್ ಮಾಡೋದು, ಅವರು ಏನೋ ಒಂದು ಬಡಿಗೆ ಹಾಕಿಕೊಂಡು ಬಿಡ್ತಾರೆ. ನಿರಂತರ ಅದೇ ಇದು ಟಾಯ್ಲೆಟ್ಗಳು ಇವೆ, ಇಲ್ಲ ಅಂತ ಹೇಳಿಲ್ಲ, ಅದು ಕೂಡ ವ್ಯವಸ್ಥೆ ಸರಿ ಇಲ್ಲ. ಹಾಗಿರುವಾಗ ಜನರು ಏನು ಮಾಡಬೇಕು, ಎಲ್ಲಿಯಾದರೂ ಅವರಿಗೆ ದೇಹದ ಒಂದು ಇದು ಮಾಡಬೇಕಾದ್ರೆ ಎಲ್ಲಿಯಾದರೂ ಹೋಗಬೇಕು. ಇಲ್ಲಿ ಇರೋದು ಭುಜಂಗ ಪಾರ್ಕಲ್ಲಿ ಏನಿದೆ, ಅಲ್ಲಿ ಟಾಯ್ಲೆಟ್ಗಳಿಲ್ಲ. ಯಾಕಂತೇಳಿ ಅಲ್ಲಿ ಬರುವವರಂತೆ ಎಲ್ಲ ಇರುವವರು 60ರ ಮೇಲೆ ಒಂದು ವಾಕಿಂಗ್ ಹೋಗುವವರು ಎಲ್ಲ ಅವರಿಗೆ ಇರುವಂಥದ್ದು ನಾನಾ ರೀತಿಯ. ಈಗ ನನಗೂ ಕೂಡ ಇರ್ಬೋದು, ಯಾವ ರೀತಿಯ ಶುಗರ್ ಇರ್ಬೋದು, BP ಇರ್ಬೋದು, ಏನೋ ರೀತಿ ಇರ್ಬೋದು. ಶುಗರ್ ಇದ್ದವರಿಗೆ ಅವರಿಗೆ ಒಂದು 5 ನಿಮಿಷ 10 ನಿಮಿಷ ಅವರಿಗೆ ಟಾಯ್ಲೆಟ್ ಹೋಗಬೇಕಾಗ್ತದೆ. ಟಾಯ್ಲೆಟ್ ಹೋಗಬೇಕಾದ್ರೆ ಅಲ್ಲಿ ಹೋಗಬೇಕಾದ್ರೆ ಮೂಗು ಮುಚ್ಚಿಕೊಂಡು ಹೋಗಬೇಕು. ಮುಚ್ಚಿಕೊಂಡು ಹೊರಗೆ ಬರಬೇಕಾದ್ರೆ ಅವನಿಗೆ ಪ್ಯಾಂಟೆಲ್ಲ ಮಾಡಬೇಕು, ಅವನು ಬೇರೆ ಉಪಾಯ ಇಲ್ಲ. ಹಾಗಿರುವಾಗ ಇಂಥದಕ್ಕೆಲ್ಲ ನಗರಸಭೆ ಪ್ರಮುಖವಾದ ಸ್ಥಳಗಳಲ್ಲಿ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ, ಇಷ್ಟವರೆಗೆ ಬಾಡಿ ಇರಲಿಲ್ವಾ, ಕೌನ್ಸಿಲರ್ಗಳು ಇಷ್ಟವರೆಗೆ ಇರಲಿಲ್ವಾ, ಅದು ಯಾಕೆ ಆಗಲಿಲ್ಲ? ಅದು ನಾವು ಅಧಿಕಾರಿಯನ್ನು ಹೇಳಲಿಕ್ಕಾದ್ರೆ ಕೌನ್ಸಿಲರ್ ಅದು ನೋಡಬೇಕು. ಆಯ್ಕೆಯಾದವರು ಮಾಡಬೇಕು ಅಂತ ಹೇಳ್ತಾರೆ ಅವರು. ಅದು ಇದು ಯಾಕೆ ಆಗಲಿಲ್ಲ ನಾನು ಹೇಳ್ತೇನೆ. ಈಗ ಯಾಕೆ ಆಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ ಹೇಳಿದ್ರೆ ಅಜಗಜಾಂತರವಾದಂತ ಒಂದು ಹೇಳಿದ ಪ್ರಕಾರ ಈ ನಗರಸಭೆ ಉಡುಪಿ ಪ್ರಾರಂಭ ಆಗಿ 35-40 ವರ್ಷ ಹಿಂದೆ ಅದೇ ಸಿಸ್ಟಮ್ ಅಲ್ಲಿ ನಾವು ಇದ್ದೇವೆ ಇವತ್ತಿಗೂ. ಯಾವುದು ಡ್ರೈನೇಜ್ ಆಗಲಿ ಅಥವಾ ಆ ಟಾಯ್ಲೆಟ್ ಬಾತ್ರೂಮ್ ಆಗಲಿ ಹಿಂದೆ ಯಾವುದು ಮಾಡಿದ್ದೇವೆ ಅದೇ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಸೊ ಹಿಂದೆ ಇರುವುದಕ್ಕೂ ಉಡುಪಿಯ ಕನೆಕ್ಷನ್ ಆಗಲಿ ಅಥವಾ ಡ್ರೈನೇಜ್ ಕನೆಕ್ಷನ್ ಆಗಲಿ ಅಥವಾ ಏನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಲಿ ಇದೆಲ್ಲ ಅಜಗಜಾಂತರ ಡೆವಲಪ್ಮೆಂಟ್ ಆಗಿದೆ ಉಡುಪಿ. ಹಿಂದೆ 40 ವರ್ಷ ಇರುವುದಕ್ಕೂ ಈಗ 2019 ಇರುವುದಕ್ಕೂ ಬಹಳಷ್ಟು ವ್ಯತ್ಯಾಸ. ಆದ್ರೆ ಸಿಸ್ಟಮ್ ನಮ್ದು ಇನ್ನು ಹಳೇದೇ ಇದೆ. ಅದಕ್ಕೋಸ್ಕರ ಹಿಂದಿನ ಸಚಿವರು ಪ್ರಮೋದ್ ಮಧ್ವರಾಜ್ ಅವಧಿಯಲ್ಲಿ 80 ಕೋಟಿ ರೂಪಾಯಿ ಹೊಸ ಡ್ರೈನೇಜಿಗೆ ವ್ಯವಸ್ಥೆಯನ್ನು ಇಟ್ಕೊಂಡ್ರು. ಅದರಲ್ಲಿ ಪೂರ್ತಿ ಹಣ ಬರಲಿಲ್ಲ, ಆದ್ರೂ 40 ಕೋಟಿ ರೂಪಾಯಿ ಆಲ್ರೆಡಿ ಬಂದಿದೆ. 38ರಿಂದ 40 ಕೋಟಿ ಆಲ್ರೆಡಿ ಬಂದಿದೆ. ಅದಕ್ಕೆ ಈಗ ನಾವು ಮೊನ್ನೆ ನಮ್ದು ಏನು ಚುನಾವಣೆ ಆಗುವ ಮುಂಚಿನ ಅವಧಿಯಲ್ಲಿ ಮೀಟಿಂಗ್ ಅಲ್ಲಿ ನಾವು ಹೊಸ ಉಡುಪಿಯ ನಗರದ ಹೊಸ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ಹೊಸ ಸಿಸ್ಟಮ್ಗೆ ವ್ಯವಸ್ಥೆ ಆಗಬೇಕು ಎಂಬುದಕ್ಕೆ 40 ಕೋಟಿಯನ್ನು ಆಲ್ರೆಡಿ ಇಟ್ಟಿದ್ದೇವೆ. ಇನ್ನು ಈ ಅವಧಿ ಅದು ಪ್ರೋಗ್ರೆಸ್ ಆಗಬೇಕಾಗಿದೆ. ಸೊ
ಸೊ ಇದು ಏನಾಗಿದೆ ಅಂದರೆ ಹಳೆಯ ಬಾಟ್ಲಿ ಹೊಸ ಮದ್ದು ಅಂದರೆ ಹಿಂದೆ ಇರುವಂಥ ವ್ಯವಸ್ಥೆಗೆ ಈಗ ಇಷ್ಟು ಡೆವಲಪ್ಮೆಂಟ್ ಆದ ಡ್ರೈನೇಜ್ ಕನೆಕ್ಷನ್ಗೆ ಅಜಗಜಾಂತರ ವ್ಯತ್ಯಾಸ, ಹಾಗಾಗಿ ಆ ರೀತಿ ಆಗ್ತದೆ. ಬಿಟ್ಟರೆ ಈ ಮುಂದೆ ಆ 40 ಕೋಟಿಯಲ್ಲಿ STP ಪ್ಲ್ಯಾಂಟ್ ಇರ್ಬೋದು, ಡ್ರೈನೇಜ್ ಫೆಸಿಲಿಟಿ ಇರ್ಬೋದು, ಇದೆಲ್ಲ ಅದರ ಒಟ್ಟಿಗೆ ಇನ್ನು ಆಗಬೇಕಾಗಿದೆ. ಸೊ ಅಷ್ಟರವರೆಗೆ ಉಡುಪಿಯವರ ಜನ ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕಾಗ್ತದೆ. ಅದೇ ಈಗಾಗಲೇ ಸರ್ ಈಗಲೇ ಡ್ರೈನೇಜಿನ ವ್ಯವಸ್ಥೆ ನೋಡಿ ಸರ್, ಹೈವೇಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹೈವೇ ನಮ್ಮ ಕರಾವಳಿ ಬೈಪಾಸಿನಿಂದ ಹಿಡಿದು ನಮ್ಮ ಸ್ಟೇಟ್ ಹೋಮಿನವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ವಾಸನೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗಾಯಿತು? ಈಗ ಹಳೆದಿರಲಿ ಹೊಸದಾಗಲಿ ಇರಲಿ, ಅದು ಹೋಗುವಂಥ ಸ್ಥಳ ಒಂದೇ ಜಾಗಕ್ಕೆ. ಆ ಜಾಗವನ್ನೇ ಅವರಿಗೆ ಸರಿಪಡಿಸಲಿಕ್ಕೆ ಆಗದವರು ಪುನಃ ಇದನ್ನು ಹಳೆಯದು ಏನೋ ಹೊಸದೇನು ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ಪಾಪ ಇವರು ಹೇಳಿದ್ರು ಎಷ್ಟೋ ಕೋಟಿ ಅದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ. ಈ ಹಿಂದೆ 2ನೇ ಕುಡ್ಸೆಂಪಿನಲ್ಲಿ ಈ ಡ್ರೈನೇಜಿನ ವ್ಯವಸ್ಥೆಯನ್ನು ಮಾಡಿದ್ರು, ಅದು ಎಲ್ಲಿ ಹೋಯ್ತು ಹಣ? ಅದರ ವ್ಯವಸ್ಥೆ ಏನಾಯ್ತು ಅದು ಕೇಳಬೇಕು. ಈಗ ನಾವು ಕೋಟಿ ಬರೆಸುವ ಪ್ರಶ್ನೆ ಅಲ್ಲ, ಈ ಹಿಂದೆ ಮಾಡಿದಂಥದ್ದು ಏನಾಗಿದೆ, ಅದರ ವ್ಯವಸ್ಥೆ ಏನಾಗಿದೆ, ಅದಕ್ಕೆ ಯಾಕೆ ಈಗ ಮಾಡಿದಿರಿ ಅಂತ ಅದು ಫಸ್ಟ್ ಕೇಳಬೇಕು. ಈಗ ಕೋಟಿ ಬರಲಿಕ್ಕೆ ಈಗ ಮೊದಲು 10,000 5,000 ಲಕ್ಷ ಕಟ್ಟಲಿ, ಈಗ ಲಕ್ಷ ಯಾರು ಮಾತಾಡೋದಿಲ್ಲ, ಈಗ ಕೋಟಿ. ಆ ಕೋಟಿ ಹಿಂದೆ ಹಾಕಿದಂಥ ಕೋಟಿ ಎಲ್ಲಿ ಹೋಯ್ತು ಅದು ಫಸ್ಟಿಗೆ ತಗೊಳ್ಬೇಕು. ಮತ್ತೆ ನಾವು ಎಷ್ಟು ಕೋಟಿ ಬರಬೇಕು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಅದು ಜನರ ಹತ್ರ ಇಲ್ಲ. ತುಂಬಾ ಒಳ್ಳೆ ಮಾತುಗಳನ್ನು ಹೇಳಿದ್ರೆ. ಏನ್ ಹೇಳ್ತೀರಿ ರಮೇಶ್ ಕಾಂಚನ್ ಅವರೇ? ಅಂದ್ರೆ ಕೋಟಿಗಳ ಲೆಕ್ಕಾಚಾರವನ್ನು ಹೇಳ್ತಾರೆ ಅಂತ ಒಂದು ಅಭಿವೃದ್ಧಿಗಳನ್ನ ಮಾಡೋದ್ರಲ್ಲಿ ನಗರಸಭೆ ಹಿಂಜರಿದಿದೆ. ಇದೇ ನಿತ್ಯಾನಂದ ಒಳಕಾಡು ಅವರು ಕೌನ್ಸಿಲರ್ ಆಗಿದ್ರು, ಅವರಿಗೆ ಕೂಡ ಜವಾಬ್ದಾರಿ ಇರ್ತದೆ ಈ ಕೋಟಿ ಎಲ್ಲಿ ಹೋಯ್ತು ಅಂತ ಹೇಳಿ. ಹಿಂದಿನ ನಾನು ಈಗ ಕಳೆದ ಬಾರಿ ಪೂರ್ತಿ 5 ವರ್ಷ ಕೌನ್ಸಿಲ್ ಬಾಡಿಯಲ್ಲಿದ್ದೆ. ಸೊ ಆವಾಗ ಬಹಳಷ್ಟು ಕೋಟಿ ಬಂತು. ಅದೇ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಈಗ ಇಟ್ಟಿದ್ದಾರೆ. ಹಿಂದಿನ ಬಾಡಿಯಲ್ಲಿ ನಾನು ಇರ್ಲಿಲ್ಲ, ನಂಗೆ ಗೊತ್ತಿಲ್ಲ ಅದರ ಬಗ್ಗೆ. ಬಟ್ ಈಗಿನ ವ್ಯವಸ್ಥೆಗೆ 40 ಕೋಟಿ ರೂಪಾಯಿ, ಅದರಲ್ಲಿ ಎಷ್ಟು ಇವ್ರು ಹೇಳಿದರು, ಹೈವೇಯಿಂದ ಹೋಗುವಂಥ ನೀರು, ಅದಕ್ಕೆ ಹೊಸ STPಗೆ ಪ್ಲ್ಯಾನ್, ಪಂಪಿಂಗಿಗೆ ಅಥವಾ ಮ್ಯಾನ್ವಾಲ್ಗಳನ್ನು ಇದನ್ನೆಲ್ಲ ಹೊಸದು ಮಾಡಲಿಕ್ಕೋಸ್ಕರನೇ ನಾವು ಇದು 40 ಲಕ್ಷ ರೂಪಾಯಿ ಇಟ್ಟಿದೆ. ಅದು ಕೂಡ ಸಾಕಾಗೋದಿಲ್ಲ. ಸೊ ಈಗ ಉಡುಪಿ ಡೆವಲಪ್ ಆಗಿರ್ತದೆ, ಸೊ ಅಷ್ಟೇ ಹಣ ಕೂಡ ಬರಬೇಕಾಗ್ತದೆ. ಬರೇ ಉಡುಪಿಯ ಟ್ಯಾಕ್ಸಿನ ಹಣದಿಂದ ಅಥವಾ ಉಡುಪಿ ನಗರಸಭೆ ಹಣದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇಕಾದಷ್ಟು ರಾಜ್ಯ ಸರ್ಕಾರದಿಂದ ಹಣ ಬಂದರೆ ಉಡುಪಿಯ ಏನು ನಂದೇನು ಐಡಿಯಾಸ್ ಇದೆ, ಏನು ಪ್ಲ್ಯಾನ್ ಇದೆ, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತದೆ ಹೊರತು ಹಣ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬರೇ ಉಡುಪಿಯ ಟ್ಯಾಕ್ಸಿನ ಹಣದಿಂದ ಉಡುಪಿಯ ಸೌಂದರ್ಯವನ್ನು ಇದು ಮಾಡಲಿಕ್ಕೆ ಭಾಳ ಕಷ್ಟ. ಯಾಕೆಂದರೆ ಈಗ ನಮ್ಮ ಉದಾಹರಣೆ ಸ್ಪಂದನ ವಾಹಿನಿ ಏನಿದೆ, ಈ ಭಾಗದಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಸೊ ಇಲ್ಲಿಯ ಜನ ಕೂಡ ಇದನ್ನು ಮಾಡಲಿಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಅವಧಿಯಲ್ಲಿ ಪ್ರಮೋದ್ ಮಧ್ವರಾಜರು 35 ವಾರ್ಡಿಗೆ ಕೂಡ ಡ್ರೈನೇಜ್ ಫೆಸಿಲಿಟಿ ಬರಬೇಕು ಅಂತೇಳಿ ಒಂದು 80 ಕೋಟಿ ರೂಪಾಯಿ ಪ್ಲ್ಯಾನ್ ಅನ್ನು ರೆಡಿ ಮಾಡಿದಾಗ ಬಹಳಷ್ಟು ವಾರ್ಡ್ಗಳು ವಿರೋಧ ಮಾಡಿದರು, ಪ್ರತಿಭಟನೆ ಮಾಡಿದರು. ನಾನಂತೂ ನಮ್ಮ ವಾರ್ಡಿಗೆ ಬೇಕು ಅಂತೇಳಿ ಬೆಂಬಲ ಮಾಡಿದ್ದೇನೆ. ಅನೇಕ ವಾರ್ಡ್ಗಳಿಗೆ ಅವರು ಯಾಕೆ ಪ್ರತಿಭಟನೆ ಮಾಡಿದರು ಅಂತ ಹೇಳಿದರೆ, ಇನ್ನೂ ಅವರು ಡ್ರೈನೇಜ್ ಬಂದರೆ ಇಲ್ಲಿ ನಮಗೆ ವಾಸನೆ ಕೂತ್ಕೊಳ್ಳಿಕ್ಕಾಗಲ್ಲ, ಬಹಳಷ್ಟು ತೊಂದರೆ, ಈ ರೀತಿಯ ಮೆಂಟಾಲಿಟಿ ಜನರಲ್ಲಿ ಇದೆ. ಬಟ್ ಈಗ ಆ ರೀತಿ ಇಲ್ಲ. ಈಗ ಬರುವಂಥ ಸಿಸ್ಟಮ್, ಈ ವ್ಯವಸ್ಥೆ ಬಹಳಷ್ಟು ಅಜಗಜಾಂತರ. ಯಾಕೆಂದರೆ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಆ ಮುಖಾಂತರ ಇದನ್ನು ಸಿಸ್ಟಮ್ ಅನ್ನು ಮಾಡ್ತಾ ಇದ್ದಾರೆ ಹೊರತು ಮುಂಚಿನ ಹಾಗೆ ಇಲ್ಲ. ಸೊ ಆ ಜನ ಏನಾಗಿದ್ದಾರೆ, ನಿಟ್ಟೂರನ್ನು ನೋಡಿಕೊಂಡು, ನಿಟ್ಟೂರಲ್ಲಿ ಏನು ಪ್ಲಾಂಟ್ ಇದೆ ಇದನ್ನು ನೋಡಿಕೊಂಡು ಆ ಭಾಗದ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಸೊ ಇದನ್ನು ನೋಡಿಕೊಂಡು ಇಲ್ಲಿ ಕೂಡ ನಮ್ಮಲ್ಲಿ ಕೂಡ ಬಂದರೆ ಇದೇ ರೀತಿ ಆಗ್ಬೋದು ಎಂಬ ದೃಷ್ಟಿಯಿಂದ ಜನ ಇದಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಈಗ ತುಂಬ ಚೇಂಜಸ್ ಆಗಿದೆ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ. ಸೊ ಜನರು ಸಪೋರ್ಟ್ ಮಾಡಿದರೆ 100% ಹೊಸ ಏನು ಡ್ರೈನೇಜ್ ಫೆಸಿಲಿಟಿಗೆ ನಮ್ಮ ಉಡುಪಿ ನಗರಸಭೆ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಅಷ್ಟು ಅನುದಾನ ಬರಬೇಕಾಗಿದೆ. ಒಂದು ಮಾತು ಹೇಳಿದ್ರಿ ನೀವು, ಸುಂದರವಾದಂಥ ಒಂದು ಉಡುಪಿಯನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ಅನುದಾನಗಳು ಬರಬೇಕು, ಸರ್ಕಾರ ಹಣ ಕೊಟ್ಟರೆ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರಿ. ಹಾಗಾದರೆ ನಗರಸಭೆಯೇ ಇನ್ನೂ ಸರಿಯಾದ ರೀತಿಯಲ್ಲಿ ಫಾರ್ಮೇಷನ್ ಆಗದೆ ಸರ್ಕಾರದ ಅನುದಾನಗಳನ್ನು ಹೇಗೆ ಹಂಚುತ್ತೀರಿ? ಹೇಗೆ ಒಂದು ಸುಂದರವಾದಂಥ ಒಂದು ಉಡುಪಿಯನ್ನ, ಸ್ವಚ್ಛವಾದಂಥ ಒಂದು ಉಡುಪಿಯನ್ನ ಹೇಗೆ ಮಾಡ್ತೀರಿ? ಈಗಾಗಲೇ 40 ಕೋಟಿಯನ್ನು ಏನು ಪ್ರಾಜೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದು ಇಂಪ್ಲಿಮೆಂಟ್ ಆಗಬೇಕು. ಅದಕ್ಕೆ ಸರ್ಕಾರ ಕಾಯ್ಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಇನ್ನಷ್ಟು ಅನುದಾನ ಬೇಕಾಗಿದೆ, ಇನ್ನಷ್ಟು ನಗರಸಭೆಯಿಂದ ಅನುದಾನ ಬೇಕಾಗಿದೆ. ಸೊ ಆ ಅನುದಾನ ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಉಡುಪಿ ನಗರ. ಹೌದೌದು, ನೀವು ಅನುದಾನ ಬಂದ್ರೆ ಈಗ ಒಂದು ಸರ್ಕಾರ ಅನುದಾನ ಕೊಡ್ತದೆ, ಎಲ್ಲ ಒಪ್ಕೊಳ್ಳುವಂಥದ್ದೇ. ಆದ್ರೆ ನಗರಸಭೆಯೇ ಇನ್ನು ಫಾರ್ಮೇಶನ್ ಆಗದೆ ಆ ಅನುದಾನಗಳನ್ನ ಹೇಗೆ ಬಳಸ್ತೀರಿ? ನಗರಸಭೆ ಇನ್ನು ಫಾರ್ಮೇಶನ್ ಆಗ್ಲಿಲ್ಲ, ಅನುದಾನಗಳನ್ನು ಹೇಗೆ ಬಳಸ್ತೀರಿ? ಈಗ ನಗರಸಭೆ ಫಾರ್ಮೇಶನ್ ಆಗ್ಲಿಲ್ಲ, ಏನು ಕೋರ್ಟ್ ಅಲ್ಲಿ ಹೋಗಿದೆ, ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಇರುವ ಸಂದರ್ಭದಲ್ಲಿ ಈಗ
ನಾನು ಆಸ್ ಎ ಕೌನ್ಸಿಲರ್ ಆಗಿ ನಾನು ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಕೋರ್ಟಿನ ತೀರ್ಮಾನದಲ್ಲಿ ಇರುವಾಗ ಕೋರ್ಟ್ ಡಿಸಿಷನ್ ಕೊಡಬೇಕಾಗ್ತದೆ. ಸೊ ಅಲ್ಲಿವರೆಗೆ ನಾವು ಏನು ಮಾತಾಡ್ಲಿಕ್ಕೆ ಇಲ್ಲ. ಬಟ್ ಸ್ವಚ್ಛತೆ ಬಗ್ಗೆ ನಗರಸಭೆ ಗಮನ ಹರಿಸುವಂಥದ್ದು, ಅಧಿಕಾರಿಗಳ ಗಮನ ಹರಿಸುವಂಥದ್ದು, ಅಥವಾ ಎಲ್ಲಿ ತೊಂದರೆ ಆಗಿದೆ ಅದನ್ನು ಗಮನ ಹರಿಸಿ ಕೌನ್ಸಿಲರ್ ಹೋಗಿ ತಕ್ಷಣ ಅಲ್ಲಿ ನಿಂತು ಅದನ್ನು ಸ್ವಚ್ಛ ಮಾಡುವಂಥದ್ದು, ಈ ಕೆಲಸವನ್ನು ಉಡುಪಿ ನಗರಸಭೆಯಿಂದ ಮಾಡಲಿಕ್ಕೆ ಆಗ್ತದೆ. ಆದರೆ ಈಗ ಜನರಿಗೆ ಸಿಗಬೇಕಾದಂಥ ಒಂದು ಅನುದಾನಗಳಾಗಿರ್ಬೋದು, ಜನರಿಗೆ ಸಿಗಬೇಕಾದಂಥ ಒಂದು ಯೋಜನೆಗಳು ಅದೇ ಸಿಗುತ್ತೆ ಅಂತ ಅಂದರೆ ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಅಂದರೆ ಈಗ ಎಲ್ಲ ಕೌನ್ಸಿಲರ್ಗಳು ಬಂದು ಎಲ್ಲರೂ ಒಟ್ಟುಗೂಡಿ ಒಂದು ಸಭೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಈಗ ಯಾವುದೋ ಒಂದು ಯೋಜನೆಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಯೋಚನೆಗಳನ್ನು ಮಾಡುವಂಥದ್ದು ಅಥವಾ ಅದರ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಯಾವುದು ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಅದು ಜನರಿಗೆ ಹೇಗೆ ಹೊಸ ಏನಾದ್ರೂ ಯೋಜನೆ ಮಾಡುವಂಥದ್ದು, ಅನುದಾನ ಇಟ್ಟು ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಇದು ನಮ್ದು ಫಾರ್ಮೇಶನ್ ಆಗಿದೆ ಕಷ್ಟ. ಬಟ್ ಸ್ವಚ್ಛತೆ ಅಥವಾ ಆಗುವಂತ ಪ್ರೋಗ್ರೆಸ್ ಇರುವಂತ ಕಾಮಗಾರಿಗಳು ಇದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಈಗ ಆಗ್ತದೆ. ಈಗ ಉದಾಹರಣೆ ಮೊನ್ನೆ ಕಲ್ಸಂಗದಲ್ಲಿ ಏನು ಆಗುವಂತ ಕೆಲಸ ಆಗ್ತಾ ಇದೆ. ಸೊ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಕುಸಿದು ಬಿದ್ದಿತ್ತು. ಸೊ ಅಂತ ಸಂದರ್ಭದಲ್ಲಿ ಇಡೀ ನಗರಸಭೆ ಹೋಗಿ ಅಧಿಕಾರಿಗಳಿಗೆ ಹೋಗಿ ಅದನ್ನು ತಕ್ಷಣ ರೆಡಿ ಮಾಡುವಂಥದ್ದು ಅಥವಾ ಅದನ್ನು ಪುನಃ ಹೋಗಿ ಪರಿಶೀಲನೆ ಮಾಡಿ ಈಗ ತಯಾರು ಮಾಡುವಂಥದ್ದು ಮಾಡ್ತಾ ಇದೆ. ಫಾರ್ಮೇಶನ್ ಆಗಲಿಲ್ಲ, ಕಾದು ಕೂತ್ಕೊಳ್ಳಿಲ್ಲ, ಬಟ್ ಆನ್ ಪ್ರೋಗ್ರೆಸ್ ಮಾಡ್ತಾನೆ ಇದ್ದಾರೆ. ಹಾಗೆ ತಕ್ಷಣ ತುರ್ತು ಆಗುವಂಥದ್ದು ಮಾಡ್ಲಿಕ್ಕೆ ಉದಾಹರಣೆಗೆ ಉಡುಪಿ ನಗರದಲ್ಲಿ ಎಲ್ಲ ಹೊಂಡಗಳು ರಸ್ತೆಗಳಲ್ಲಿ ಬಿದ್ದಿತ್ತು. ಸೊ ಅದನ್ನೆಲ್ಲ ತಕ್ಷಣ ಈಗ ಪ್ಯಾಚ್ ವರ್ಕ್ ಮಾಡಿ ಅದನ್ನು ತಾತ್ಕಾಲಿಕವಾಗಿ ರಸ್ತೆಯನ್ನು ಮಾಡಿದ್ದಾರೆ. ಸೊ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ, ಆಗ್ತದೆ. ಬಟ್ ಹೊಸ ಏನಾದ್ರು ಬ್ರಿಡ್ಜ್ ಮಾಡ್ಲಿಕ್ಕೆ, ಹೊಸ ಕಾಂಕ್ರೀಟ್ ಮಾಡ್ಲಿಕ್ಕೆ, ಚರಂಡಿ ಮಾಡ್ಲಿಕ್ಕೆ ಅಥವಾ ಹೊಸ ಏನಾದ್ರು ಐಡಿಯಾಸ್ ಹೊಸ ಪ್ಲಾನ್ ಏನಾದ್ರು ಮಾಡ್ಲಿಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ. ಯಾಕೆಂದ್ರೆ ಅದಕ್ಕೆ ಮೀಟಿಂಗ್ ಅಲ್ಲಿ ಅನುದಾನ ಸಿಗಬೇಕಾಗಿದೆ, ಎಸ್ಟಿಮೇಷನ್ ಆಗಬೇಕಾಗಿದೆ, ಸೊ ಕೌನ್ಸಿಲ್ ಅಲ್ಲಿ ತೀರ್ಮಾನ ಆಗಬೇಕಾಗಿದೆ. ಇದೆಲ್ಲ ಫಾರ್ಮೇಶನ್ ಆಗಿದೆ, ಸ್ವಲ್ಪ ಮಟ್ಟಿಗೆ ಕಷ್ಟ. ಸ್ವಲ್ಪ ದೊಡ್ಡ ದೊಡ್ಡ ಯೋಜನೆಗಳಿಗೆ ವಿಳಂಬಗತಿಯ ನೀತಿಯನ್ನು ಅನುಸರಿಸಬೇಕಾದದ್ದು ಅನಿವಾರ್ಯ. ನಿತ್ಯಾನಂದ ಒಳಕಾಡ್ ಅವರೇ, ನೀವು ಕೂಡ ಕೌನ್ಸಿಲರ್ ಆಗಿದ್ರಿ ಒಂದು ಸಂದರ್ಭದಲ್ಲಿ, ಇದುವರೆಗೂ ಕೂಡ ಫಾರ್ಮೇಶನ್ ಆಗಲಿಲ್ಲ, ಅದಕ್ಕೋಸ್ಕರವೇ ಒಂದು ಉಡುಪಿಯಲ್ಲಿ ಇಂಥ ಒಂದು ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದೆಯಾ ಅಂತ? ನೋಡಿ, ನಾನು ಕೌನ್ಸಿಲರ್ ಆಗಿದ್ದಿರುವಾಗ ನನಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲಿ ಬಿಡ್ತಿರ್ಲಿಲ್ಲ. ಅದು ಬೇಡ ಹೋಗಲಿ, ಅದು ಆದಂಥ ವಿಷಯ. ಈಗ ರಮೇಶ್ ಕಾಂಚನ್ರು ಹೇಳಿದರು ಡ್ರೈನೇಜಿನನ್ನು ನಾನು ಅಲ್ಲಿ ಮಾಡಿದೆ ಅಂತೇಳಿ. ನಾನು ಅದಕ್ಕೆ ವಿರೋಧವಿದ್ದೇವೆ, ಡ್ರೈನೇಜ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಡ್ರೈನೇಜ್ ಮಾಡಿ ಈಗ ಅಲ್ಲಿ ಡ್ರೈನೇಜ್ ಮಾಡಿದ್ದಾರೆ, ಎಲ್ಲ ಬಾವಿ ಕೂಡ ಹಾಳಾಗಿದೆ. ಓಪನ್ ಡ್ರೈನೇಜ್ ಎಲ್ಲ ಚರಂಡಿಯಲ್ಲಿ ಬಿಡ್ತಿದ್ದಾರೆ. ಈಗ ಕೆಲವು ಫ್ಲಾಟ್ಗಳಲ್ಲಿ ಆಗುದಿಲ್ಲ, ಒತ್ತಡ ಸಾಕಾಗುದಿಲ್ಲ, ಈ ಪೈಪಿನ ಒತ್ತಡಕ್ಕೆ ಸಾಕಾಗುದಿಲ್ಲ. ಡ್ರೈನೇಜ್ ಮಾಡಿ ಏನ್ ಪ್ರಯೋಜನ ಉಂಟು? ಈಗ ಅದೇ ಇದ್ದ ಬಾವಿಯನ್ನು ಹಾಳು ಮಾಡಿದ್ದಾರೆ, ಡೆವಲಪ್ ಆಗಿದೆ, ಸಿಸ್ಟಮ್ ಅದೇ ಇದೆ. ಇದ್ದ ಬಾವಿಯನ್ನು ಹಾಳು ಮಾಡಿ ಇನ್ನೂ ಅದೇ ಒಂದು ಕಡೆಯಿಂದ ಕುಡಿಯುವ ನೀರು ನಗರಸಭೆಯೊಂದು ಇಲ್ಲ, ಇನ್ನೊಂದು ಕಡೆಯಿಂದ ಅವರ ಮನೆ ಇದ್ದ ಬಾವಿ ಕೂಡ ಹಾಳಾಗಿದೆ. ಎಂತ ಮಾಡ್ಬೇಕು ಜನರು? ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಅಲ್ಲಿಂದ ನನ್ನ ಅವಾಗ ಕೌನ್ಸಿಲರ್ನಲ್ಲಿ, ಸರ್ ಬೇಡ, ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಪಾದೆ ಇದೆ, ಪಾದೆಯಲ್ಲಿ ಆ ಪಾದೆ ಹೊಡೆಯುವ ಸಮಯದಲ್ಲಿ 2-3 ಜನ ಸತ್ತಿದ್ದಾರೆ, ದೀಪ ಹಾಕ್ಬೇಕು, ಅದಕ್ಕೆ ಬೇಕಾಗುವಂತ ಒಂದು ಮಾರ್ಕಿಂಗ್ ಹಾಕ್ಬೇಕಂತ ಸತ್ತಿದ್ದಾರೆ, ನೀವು ಹೋಗ್ಬೇಡಿ ಅಂತ ಹೇಳಿದಕ್ಕೆ ತದನಂತರ ಅದು ಮಾಡಿದ್ರು. ನಾನು ಅದಕ್ಕೆ ವಿರೋಧ ಇದ್ದೆ. ಯಾಕೆ ವಿರೋಧ ಮಾಡಿ ಅದೇ ಹಾಗೆ ಇರ್ತಿದ್ರೆ ಅಲ್ಲಿ ಜನರು ಬದುಕ್ತಿದ್ರು. ಈಗ ಕುಡಿಲಿಕ್ಕೆ ನೀರಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಕೆಲವು ಕಡೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ನಂತರ ಬಂದು ಹೇಳ್ತಾರೆ ನಾನೆಂತ ಮಾಡೋದು, ನಾನು ಕೌನ್ಸಿಲರ್ ಹೇಳಿ ಕೌನ್ಸಿಲರ್ ಅಂತ ಹೇಳಿ ಅಂತ ಹೇಳ್ತೇನೆ ಅಷ್ಟೇ. ಈಗ ಸರ್ ಮಾತಾಡ್ತೇನೆ ಇದೇ ವಿಚಾರವಾಗಿ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರುವ ಹಾಗೆ ಈ ಒಂದು ನಗರಸಭೆ ವಿಚಾರವಾಗಿ ಮತ್ತೆ ಹಳೆ ಇತಿಹಾಸಗಳು ಕೂಡ ಮರುಕಳಿಸ್ತಾ ಇದೆ. ಅಂತಂದರೆ ಹಳೆ ಯೋಜನೆಗಳು, ಆದರೆ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಹೇಳ್ತಾ ಇದ್ದಾರೆ. ಇದೇ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮಾತಾಡ್ತಾ ಇದ್ವಿ ನಾವು ನಿತ್ಯಾನಂದ ಒಳಕಾಡು ಅವ್ರ ಹತ್ರ, ಅದೇ ರೀತಿಯಲ್ಲಿ ರಮೇಶ್ ಕಾಂಚನ್ ಅವ್ರ ಹತ್ರ ಈ ಒಂದು ಉಡುಪಿಯ ಒಂದು ಸ್ವಚ್ಛತೆ ವಿಚಾರವಾಗಿ ಮತ್ತು ನಗರಸಭೆಯ ಒಂದು ಇತಿಮಿತಿಗಳು, ಅವರಿಗೆ ಬರ್ತಾ ಇರ್ತಕ್ಕಂಥ ಒಂದು ಯೋಜನೆಗಳು, ಇದೆಲ್ಲದರ ಕುರಿತಾಗಿ ಕೂಡ ನಾವು ಮಾತಾಡ್ತಾ ಇದ್ವಿ. ಎಸ್ ನಿತ್ಯಾನಂದ ಒಳಕಾಡು ಅವರೇ, ನೀವು ಹೇಳ್ತಾ ಇದ್ರಿ ಅಂದರೆ ಕೌನ್ಸಿಲರ್ ಆದವರಿಗೆ ಒಂದು ಕುಡಿಯೋ ನೀರಿನಿಂದ ಹಿಡಿದು ಡ್ರೈನೇಜಿಂದ ಹಿಡಿದು ಪ್ರತಿಯೊಂದರ ವಿಚಾರದಲ್ಲಿ ಕೂಡ ಒಂದು ಬದ್ಧತೆ ಇರಬೇಕು, ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಒಂದು ಇಚ್ಛಾಶಕ್ತಿ ಇರಬೇಕು ಅಂತಕ್ಕಂಥ ವಿಚಾರವಾಗಿ ಖಂಡಿತ ಏನು ಹೇಳ್ತೀರಿ? ಅದಕ್ಕೆ ಹೇಳಿದಲ್ವಾ, ಈಗ ನಾವು ಮಾಡುವ ಮೊದಲು ಯಾವುದಾದ್ರೂ ಯೋಜನೆ ಬರೋ ಮೊದಲು ಈ ಹಿಂದೆ ಬಂದ ಯೋಜನೆ ಏನಾಗಿದೆ, ಇದರಲ್ಲಿ ಏನು ತಪ್ಪುಗಳಿವೆ ಅಂತ ಹುಡುಕಿಕೊಂಡು ನಾವು ಮಾಡಬೇಕು. ಇದು ಏನೂ ಇಲ್ಲದೆ ನಾವು ಇನ್ನೊಂದು ತರುವ ಅಂತ ಅದು ಆಗುದಿಲ್ಲ. ಅದು ಈಗ ಎಲ್ಲವೂ ಕೂಡ ಹಾಗೆ. ಈಗ ನೋಡಿ, ಒಂದು ಬಜೆಟ್ ಆದ್ರೆ ಈ ಹಿಂದೆ ಬಜೆಟ್ ಅಲ್ಲಿ ಏನು ಅದಕ್ಕೆ ಅದು ಯಾರು ನೋಡುದಿಲ್ಲ. ಈಗಿನ ಬಜೆಟ್ ಏನಾಗಿದೆ, ಅದೇನಾಗಿದೆ ಅಂತ ಅಷ್ಟೇ ವಿನ ಈ ಹಿಂದೆ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದಾರಾ ಅದು ಯಾರು ಕೇಳ್ತಿಲ್ಲ. ಇಷ್ಟವರೆಗೆ ಕೇಳಿದಾರಾ? ಇಲ್ಲ. ಹಾಗಿರುವಾಗ ಇದೇ ಸಮಸ್ಯೆಯನ್ನು ನಾವು ನಗರಸಭೆ ಹೇಳ್ಕೊಂಡು ಬಂದರೆ ಆಗುದಿಲ್ಲ. ನಾವು ಈ ಹಿಂದೆ ಏನಾದದನ್ನು ಫಸ್ಟಿಗೆ ಅದನ್ನು ಮೀಟಿಂಗ್ ಇಟ್ಟು ಇದಕ್ಕೆ ಏನಾಗಿದೆ, ಇದರಲ್ಲಿ ಏನು ತಪ್ಪಾಗಿದೆ, ಅದರಲ್ಲಿ ಎಷ್ಟು ದುಡ್ಡು ಫೋಲ್ ಆಗಿದೆ, ಎಷ್ಟು ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅದು ಹುಡುಕ್ಬೇಕು ಫಸ್ಟಿಗೆ. ತದನಂತರ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಬೇಕು. ಈಗ 40 ಕೋಟಿ ಸಾಕಾಗುದಿಲ್ಲ ನಮ್ಮ ಉಡುಪಿದಕ್ಕೆ. 80 ಕೋಟಿ ಬೇಕು. 80 ಕೋಟಿ ಸಾಕಾದ್ರೆ 200 ಕೋಟಿ ಮೇಲೆ ಬೇಕು. ವ್ಯವಸ್ಥಿತವಾಗಿ ಡ್ರೈನೇಜ್ ಫೆಸಿಲಿಟಿ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ 80 ಕೋಟಿ ಮಿನಿಮಮ್. ಈಗ ಅದು ಅಲ್ಲದೆ ಆಲ್ರೆಡಿ ಇದನ್ನು ಸರ್ವೆ ಮಾಡಿ ಈ ಪ್ರಕಾರ ಅದನ್ನು ಇಟ್ಟಿದ್ದಾರೆ. ಅದು 40 ಬಂದಿದೆ, ಇನ್ನು 40. ಅದು ಅಲ್ಲದೆ ಇವಾಗ ಏನೋ ಒಂದು ಈಗ ಅಲ್ಲಲ್ಲಿ ಚೇಂಬರ್ಗಳು ಮಾಡ್ತಿದ್ದಾರೆ. ಅದೇ ಚೇಂಬರ್ ಅಂತ ಏನೋ ಒಂದು ಕೇಬಲ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಕೇಬಲ್ ಬರುವಾಗ ನಿನ್ನೆ ಆದಂತ ಘಟನೆ ಇದು. ಕೇಬಲ್ ಬರುವಾಗ ಅವರದೊಂದು ಒಳಗಿನಿಂದ ಒಂದು ಮೆಷಿನ್ ಇದೆ, ಹೋಗುವಾಗ ಪೈಪ್ ಕಟ್ಟಾಗಿದೆ. ಪೈಪ್ ಕಟ್ಟಾದ ಕೂಡಲೇ ಆ ಮನೆಗೆ ನೀರು ಬರ್ದಿಲ್ಲ. ಮನೆಯವರು ನಗರಸಭೆಗೆ ಕಂಪ್ಲೇಂಟ್ ಮಾಡಿದ್ರು. ನೋಡಿ, ಶನಿವಾರ ದಿವಸ ರಜೆ, ಆ ದಿವಸ ಆವಾಗ ಅವರು ಹೇಳಿದ್ರು ಅದು ನಿಮ್ಮ ಜವಾಬ್ದಾರಿ, ನೀವು ಅದಕ್ಕೆಲ್ಲ ಅದು ಯಾರೋ ಪೈಪು ರಾತ್ರಿ ಬಂದು 12 ಗಂಟೆಗೆ ರಾತ್ರಿ ಬಂದು ಪೈಪ್ ಏನೋ ಒಂದು ಕೇಬಲ್ ಹಾಕ್ಲಿಕ್ಕೆ ಕಟ್ ಮಾಡಿ ಹೋಗಿದ್ದಾರೆ, ಅದು ನೀವೇ ಜವಾಬ್ದಾರಿ, ನೀವು ಮಾಡ್ತಿದ್ರೆ ನಾವು ಅದಕ್ಕೆ ಬಂದ್ ಮಾಡಿ ಹೋಗ್ತೇವೆ ಅಂತ ಹೇಳಿಬಿಟ್ರು. ಅದಕ್ಕೆ ನಾನು ಅವತ್ತು ಹೇಳಿದೆ, ನಿಮ್ಗೆ ಧೈರ್ಯ ಉಂಟಾ ಹೇಳಿ, ನಾನು ಅದಕ್ಕೆ ಎದುರು ಬರ್ತೇನೆ. ನೀವು ಧೈರ್ಯ ಇದ್ದರೆ ನಂತರ ಬಂದು ಮಾತಾಡ್ಲಿಕ್ಕೆ ಬರಬೇಡಿ. ಯಾಕಂತ ಹೇಳಿದ್ರೆ ಒಂದು ಕೇಬಲ್ ಹಾಕ್ಲಿಕ್ಕೆ ಅವನಿಗೆ ಆದೇಶ ಇರ್ತದೆ, ಏನು ಮಾಡಬೇಕು, ಏನಾದ್ರೆ ಏನಾಗಬೇಕು ಅಂತೇಳಿ ಅವನು ಇರ್ತದೆ, ಅವನು ಮಾಡಿಕೊಡ್ಬೇಕು. ಇದು ಮಾಡಿದ ಅಧಿಕೃತವಲ್ಲ, ಅನಧಿಕೃತವಾಗಿ ಮಾಡಿದ್ರು. ಇದನ್ನೇ ನಾನು ಇವರ ಕುಡುವರ್ತ ಹೇಳಿದೆ. ಈ ಹಿಂದೆ ಕೌನ್ಸಿಲ್ ಆದವರು ಕುಡುವರು, ಅವ್ರ ಹೇಳಿದೆ. ಅವರು ಕುಡುವರು ಕೂಡಲೇ ಫೋನ್ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಯಾವುದು ಕೆಲಸ ಮಾಡುವ ಕಾಮಗಾರಿ ಮಾಡುವಂತ ನಿಲ್ಲಿಸಿದ್ದಾರೆ. ಯಾವಾಗ ಶುಕ್ರವಾರ ನಿಲ್ಲಿಸಿದ್ದು, ಶನಿವಾರ ದಿವಸ ರಾತ್ರಿ ಬಂದ್ ಮಾಡಿ ಹೋಗಿದ್ದಾರೆ. ಶನಿವಾರ ಆದಿತ್ಯವಾರ ರಜೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ನಾನು ಗಮನವನ್ನು ಸೆಳೆದಿದ್ದೇನೆ. ಏನಂತ ಹೇಳಿದ್ರೆ, ಮೊನ್ನೆ ಇತ್ತೀಚೆಗೆ ಉಡುಪಿ ನಗರದಲ್ಲಿ ಪ್ಯಾಚ್ ವರ್ಕ್ ನಾವು ಮಾಡಿದಷ್ಟೇ, ನೀವು ಯಾವುದೋ ಕೇಬಲ್ನವರಿಗೆ ಇಲ್ಲಿ ಅವಕಾಶ ಕೊಡಬೇಡಿ ಅಂತ ಹೇಳಿದೆ. ನಾನು ಕೊಡಬೇಡಿ ಅಂತ ಹೇಳಿದ್ದೇನೆ. ರಾಜ ರಸ್ತೆಯಲ್ಲಿ, ಉಡುಪಿಯ ಮೇನ್ ರಸ್ತೆಯಲ್ಲಿ ಕೂಡ ಅದೇ ರೀತಿ ಕೇಬಲ್ ಏನು ರಸ್ತೆಯನ್ನು ಕಟ್ ಮಾಡಿ ಕೇಬಲ್ ಹಾಕೊಂಡು ಹೋಗಿದ್ದಾರೆ, ಕೊಡಬೇಡಿ ಅಂತ ಹೇಳಿದ್ದೇನೆ. ಸೊ ಅಧಿಕಾರಿಗಳು ಇದನ್ನು ಯಾರ ಹತ್ರ ಕೇಳದೆ ಕೊಟ್ಟಿದ್ದಾರೆ. ಕರೆ ಇದೆ. ಹಲೋ 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 ಹೇಳಿ ಸರ್. ಈಗ ಅದೇ ಕೇಬಲ್ಗಳು ಡ್ರೈನೇಜಿನ ಈ ಪೈಪಿಗೆ ಹೋಗಿ ಎಲ್ಲ ಸಿಲುಕಿಕೊಂಡಿವೆ. ಆವಾಗ ಈ ಡ್ರೈನೇಜ್ ಸಮಸ್ಯೆ ಬರ್ತದೆ. ಇದು ಯಾರಿಗೆ ಕೇಳಿದೆ, ಅದಕ್ಕೆ ನಾನು ಕೂಡ ಇಂಜಿನಿಯರಿಗೆ ಹೇಳಿದೆ, ಸರ ಇಲ್ಲಿ ನೋಡಿ, ನೀವು ಇಲ್ಲಿ ಬನ್ನಿ, ನೀವು ನೋಡಿದ್ದೀರಿ ಡ್ರೈನೇಜಿನ ಒಳಗೆ ಈ ಪೈಪ್ ಇದ್ದಕ್ಕೆ ಈ ಕೇಬಲ್ ಒಳಗೆ ಹೊಕ್ಕಿ ಈ ಬ್ಲಾಕ್ ಆಗ್ತದೆ. ಅದು ನಮಗೆ ಗೊತ್ತಿಲ್ಲ, ಅದು ನೀವು ಅದು ಅವರ ಇದುಂಟು. ಇಂಥ ಸಂದರ್ಭದಲ್ಲಿ ನಗರಸಭೆ ಫಾರ್ಮೇಶನ್ ಆಗಿರ್ಬೇಕು ಅಂತ ಹೇಳೋದು ಇದಕ್ಕೆ. ಒಂದು ಕರೆ ಇದೆ. ಹಲೋ, ಎಸ್, ನೀವು ಈಗಾಗಲೇ ಹೇಳಿದ್ರೆ ಇಂಥ ಒಂದು ವಿಷಯಕ್ಕೆ ನಗರಸಭೆ ಫಾರ್ಮೇಶನ್ ಆಗಿರ್ಬೇಕು ಅಂತ ಹೇಳೋದು. ಯಾಕೆಂದ್ರೆ ಇದನ್ನು ನಾವು ಕೌನ್ಸಿಲ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದೆ. ಅದೇ, ಹಾಗಾದ್ರೆ ಆವಾಗ ನೀವು ಇರ್ತೀರಿ, ಮೀಡಿಯಾ ಇರ್ತದೆ, ಎಲ್ಲ ಕೌನ್ಸಿಲ್ ಬಾಡಿ ಇರ್ತಾರೆ, ಎಲ್ಲ ಅಧಿಕಾರಿಗಳು ಇರ್ತಾರೆ. ಸೊ ಅಲ್ಲಿ ನಾವು ಇದನ್ನು ರೇಸ್ ಮಾಡಿ ಈ ಪಾಯಿಂಟಿನ ಬಗ್ಗೆ, ಈ ವಿಚಾರ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳು ಸ್ಪಷ್ಟ ಉತ್ತರ ಕೊಡಬೇಕು. ನಾನು ಹಿಂದೊಮ್ಮೆ ಕೂಡ ಇದೇ ವಿಚಾರವಾಗಿ ನಿಮ್ಮ ಹತ್ರನೂ ಕೂಡ ಮಾತಾಡಿದ್ದೆ. ನಾನು ಆವಾಗ ಅಷ್ಟರ ನಂತರ 1-1.5-2 ತಿಂಗಳಾಯ್ತು, ಆದ್ರೂ ಕೂಡ ಇಷ್ಟೊಂದು ವಿಳಂಬಗತಿ ಅವಶ್ಯಕತೆ ಇತ್ತು. 5 ತಿಂಗಳಾಯ್ತು ಚುನಾವಣೆಗಳಾಗಿ, 31-5-4 ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸ್ಥಾನಗಳೆಲ್ಲ ಬಂದರೂ ಕೂಡ ಒಂದು ನಗರಸಭೆ ಫಾರ್ಮೇಶನ್ ಆಗ್ಲಿಕ್ಕೆ ಇಷ್ಟು ಟೈಮ್ ಬೇಕಾ ಅಂತ. ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ ಸರ್, ಹೇಳಿ. ರಮೇಶ್ ಅಂತ ಮಾತಾಡೋದು. ಹೇಳಿ ಸರ್. ಸರ್, ಇದು ನಾನೊಂದು ಹೇಳುವ, ಇದು ನಿಮ್ಮ
ಈ ಕಾರ್ಯಕ್ರಮಕ್ಕೆ ಒಲ ಪಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಸ್ವಚ್ಛತೆ ಬಗ್ಗೆ ಅಂತ ಬಂದಿದೆ ಹೆಡ್ಡಿಂಗ್ ಅಲ್ಲಿ. ಆದ್ರೆ ಶೌಚಾಲಯದ ಬಗ್ಗೆ ನಾನೊಂದು ಮಾತು ಹೇಳ್ಬೋದಾ ಸರ್? ಅವಕಾಶ ಉಂಟಾ? ಹೇಳಿ ಸರ್ ಹೇಳಿ. ಈಗ ಇಂದ್ರಲ್ಲಿ ಗೂಡ್ಸ್ ಶೆಡ್ ಉಂಟು, ರೈಲ್ವೆ ಗೂಡ್ಸ್ ಶೆಡ್. ಕೇಳ್ತದಲ್ಲ ಸರ್? ಕೇಳ್ತದೆ ಹೇಳಿ. ಇದರಲ್ಲಿ ರೈಲ್ವೆ ಗೂಡ್ಸ್ ಶೆಡ್ ಇಂದ ಪೆರಂಪಲ್ಲಿ ಎಫ್ಸಿ ಗೋಡನ್ ಉಂಟು ಸರ್, ಪೆರಂಪಲ್ಲಿಯಲ್ಲಿ. ಅದರ ಒಳಗಡೆ ಈಗ ಒಮ್ಮೊಮ್ಮೆ ಗೂಡ್ಸ್ ಬರುವಾಗ ಒಂದು 50ರಿಂದ 60, 70 ಲಾರಿಗಳು ಅಕ್ಕಿಯನ್ನು ತಕೊಂಡು ಹೋಗ್ತದೆ ಸರ್ ಅದರ ಒಳಗಡೆ, ಎಫ್ಸಿ ಒಳಗಡೆ. ಅದರ ಒಳಗಡೆ ಶೌಚಾಲಯ ಈ ಡ್ರೈವರ್ಸ್ನವರಿಗೆಲ್ಲ ಕೂಲಿಯವರಿಗೆ ಒಂದು ಸಹ ಇಲ್ಲ ಸರ್. ಅದರ ಹೊರಗಡೆನೆ ಬರ್ಬೇಕು, ರೋಡ್ ಸೈಡ್ಗೆ ಬರ್ಬೇಕು ಸರ್. ಅದನ್ನೊಂದು ನೀವು ಶ್ರೀನಾಥ್ ಭಟ್ ಅಂತ ಉಂಟು ಮೀಡಿಯಾದವರು, ಒಮ್ಮೆ ಅಲ್ಲಿ ಒಂದು ಸ್ವಲ್ಪ ತಿರುಗಿ ಸರ್. ಯಾವಾಗ ಆದ್ರೆ ಸರ್ ಅದು ಪೆರಂಪಳ್ಳಿ ಹತ್ರ ಅಲ್ವಾ? ಅದು ಪೆರಂಪಲ್ಲಿ ಎಫ್ಸಿ ಗೋಡನ್ ಸರ್. ಓಕೆ, ಅದು ಕೂಡ ನಾವು ಪ್ರಯತ್ನವನ್ನ ಮಾಡ್ತೇವೆ ಸರ್. ಧನ್ಯವಾದಗಳು ಇಂತ ಒಂದು ಮಾಹಿತಿಗಳನ್ನ ಸ್ವಲ್ಪ ನಮಗೂ ಎಷ್ಟೊಂದು ವಿಷಯಗಳು ಗೊತ್ತಿರೋದಿಲ್ಲ ನೀವು ಹೇಳಿದಕ್ಕೆ. ಎಲ್ಲ ಡ್ರೈವರ್ಸ್ ನವರಿಗೆ ಅನುಕೂಲ ಆಗ್ತದೆ ಸರ್, ಇಲ್ಲದ್ರೆ ಅವ್ರು ಹೊರಗಡೆನೆ ಶೌಚಾಲಯಕ್ಕೆ ಹೋಗ್ಬೇಕು ಸರ್. ಎಸ್ ಖಂಡಿತ ಇದೇ ವಿಚಾರವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು. ಆಯ್ತು ಸರ್. ನಾನು ಕೇಳ್ತಾ ಇದ್ದೆ, ಇಷ್ಟು ದಿನ ಇಷ್ಟೊಂದು ವಿಳಂಬದ ಅವಶ್ಯಕತೆ ಇತ್ತು. 5 ತಿಂಗಳಾಯ್ತು ನಗರಸಭೆ ಒಂದು ಫಾರ್ಮೇಶನ್ ಆಗದೆ. ಅದೆಲ್ಲದರಿಂದಲೇ ಇಂಥ ಒಂದು ಹಲವಾರು ಸಮಸ್ಯೆಗಳು ಈ ಒಂದು ಉಡುಪಿಯಲ್ಲಿ ಉದ್ಭವ ಆಗ್ತಾ ಇದೆ. ಒಂದು ಫಾರ್ಮೇಶನ್ ಆಗಿದ್ರೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸರಿ ಆಗ್ತಾ ಇತ್ತೇನೋ ಅಂತಕ್ಕಂಥ ಒಂದು ಆಶಾಭಾವನೆ. 100ಕ್ಕೆ 100 ಫಾರ್ಮೇಶನ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಏನಿಲ್ಲದು ತಿಂಗಳಿಗೊಂದ್ಸರಿ ಮೀಟಿಂಗ್ ನಡೀತದೆ. ಸೊ ಅದರಲ್ಲಿ ಎಲ್ಲ ಅಧಿಕಾರಿಗಳು ಇರ್ತಾರೆ, ಎಲ್ಲ ನಗರಸಭೆ ಸದಸ್ಯರು ಇರ್ತಾರೆ, ಮೀಡಿಯಾ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏನು ಸಮಸ್ಯೆ ಇದೆ, ನೀವು ಹೇಳಿದ್ರೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗ್ಬೋದು, ಭುಜಂಗ್ ಪಾರ್ಕ್ ಇರ್ಬೋದು, ಅಥವಾ ನಿತ್ಯನ ಒಳ ಕಡೆ ಹೇಳಿದ್ರೆ ಈಗ ಏನು ಕೇಬಲ್ ಕನೆಕ್ಷನ್ ಅವರು, ಇಂಥ ಸಮಸ್ಯೆಗಳು ಏನಿರ್ತದೆ ಇದನ್ನು ನಾವಲ್ಲಿ ಅಧಿಕಾರಿಗಳನ್ನು ತರತೆ ತಗೊಳ್ಳುವಂತ ಕೆಲಸವನ್ನು ಆ ದಿವಸ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಒಂದು ಕರೆ ಇದೆ. ಹಲೋ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಇಲ್ಲಿ ಮಂಗಳೂರಲ್ಲಿ ದಿನಾಕರ್ ಅಂತ. ಹೇಳಿ ಸರ್. ಹಲೋ ಹೇಳಿ ಕೇಳ್ತಾ ಉಂಟು, ಹೇಳಿ. ಏನ್ ಗೊತ್ತಾ, ಈಗ ಅಲ್ಲಿ ಕಮಿಷನ್ ನೋಡಿ ಅವ್ರು ಅಂದ್ರೆ MS ಆದವರು, KMS ಆದವರು ಇರ್ಬೇಕು. ನಿಜವಾಗಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ನೋಡಿ. ಕಾಪಲ್ಲಿ ರಾಯಪ್ಪ ಅಂತಿದ್ದಾರೆ, ಬೆಳಿಗ್ಗೆ 7:30 ಗಂಟೆಗೆ ಬರ್ತಾರೆ ಅವರು ಕಾಪಿಗೆ. ಬಂದು ಸ್ವಚ್ಛತೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ತಗೊಳ್ತಾರೆ. ಒಂದು ಮತ್ತೆ ಈ ಟಾಯ್ಲೆಟ್ ಮಾಡ್ಬೋದು ನೋಡಿ, ಉಡುಪಿಯಲ್ಲಿ ಈ ಟಾಯ್ಲೆಟ್ ಎಲ್ಲ ಕಡೆ ಮಾಡಿದ್ದಾರೆ, ಕಾಯಿನ್ ಹಾಕೋದು. ನೀವು ಕಮಿಷನ್ ಇಚ್ಛಾಶಕ್ತಿ ಇದ್ರೆ ಮಾತ್ರ ಎಲ್ಲ ಕೆಲಸ ನಡೀತದೆ. ಕಮಿಷನ್ಗೆ ಇಚ್ಛಾಶಕ್ತಿ ಇದೆ. ಅಲ್ಲಿ ಏನ್ ಗೊತ್ತಾ, 10ನೇ ಕ್ಲಾಸ್ ಕಲ್ತವ್ರು ಇವಾಗ ಆಯುಕ್ತರನ್ನಾಗಿ ಕೂರಿಸ್ತಾರೆ ನಗರಸಭೆಗೆ. ಖಂಡಿತ ಇದೆ. ನೀವು ಹೇಳ್ತಾ ಇದ್ರಿ, ಹೇಳಿ ಸರ್. ಅಂದ್ರೆ ಒಂದು ಫಾರ್ಮೇಶನ್ ಆಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತಾ ಇತ್ತು ಅಂತಕ್ಕಂಥ ವಿಚಾರವಾಗಿ. ಈಗ ಇವ್ರು ಹೇಳಿದ ಪ್ರಕಾರ ಇಚ್ಛಾಶಕ್ತಿ ಬೇಕೇ ಬೇಕು. ಸದಸ್ಯರಿಗಿಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು, ಜನರಿಗೆ ಸ್ಪಂದನ ಕೊಡಬೇಕು, ಜನರಿಗೆ ನಾವು ಆಯ್ಕೆ ಆಗಿರ್ತೇವೆ. ಸೊ ಕೆಲಸ ಮಾಡುವಂಥದ್ದು ಅವರವರಿಗೆ ಇಚ್ಛಾಶಕ್ತಿ ಇರಬೇಕು. ಅಧಿಕಾರಿ ಕೂಡ ಹಾಗೆ, ನಾವು ಸರ್ಕಾರದ ಅನ್ನ ತಿಂತಾ ಇದ್ದೇವೆ, ಸರ್ಕಾರದಿಂದ ಸಂಬಳ ತಗೊಳ್ತೇವೆ, ಅದಕ್ಕೋಸ್ಕರ ಆದ್ರೂ ನಾವು ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಎಂಬುದು ಅಧಿಕಾರಿಗಳಿಗೂ ಇರ್ತದೆ. ಸೊ ಇದರ ಜೊತೆಗೆ ನಗರಸಭೆ ಫಾರ್ಮೇಶನ್ ಆದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ, ವಾರ್ಡಿನ ಸಮಸ್ಯೆ, ಸಿಟಿಯಲ್ಲಿ ಏನೋ ತೊಂದರೆ ಇದ್ರೆ ಇದನ್ನೆಲ್ಲ ಅಧಿಕಾರಿಗಳು ಒಂದು ಕಡೆ ತಿಂಗಳಿಗೊಮ್ಮೆ ನಾವು ಸೇರ್ತೇವೆ. ಸೊ ಸೇರಿದ ಸಂದರ್ಭದಲ್ಲಿ ಇದನ್ನು ಅವರನ್ನು ಗಮನ ಸೆಳೆಯಲಿಕ್ಕೆ ಆಗ್ತದೆ. ಅಥವಾ ಅಧಿಕಾರಿ ಯಾರು ಅದಕ್ಕೆ ಕೆಲಸ ಮಾಡುದಿಲ್ಲ, ಸೋಮೇರಿ ಇರ್ತಾರೆ, ಉದಾಸೀನ ಮಾಡ್ತಾರೆ, ಇಂಥವರನ್ನು ನಾವು ಅಂತ ಕೌನ್ಸಿಲ್ ಬಾಡಿಯಲ್ಲಿ ತರಟೆ ತಗೊಳ್ಳಿಕ್ಕೆ ಆಗ್ತದೆ. ಸೊ ಇದು ನಮ್ಗೆ ಒಂದು ವೇದಿಕೆ. ಅದು ಆ ವೇದಿಕೆಯಲ್ಲಿ ಯಾರು ಅಧಿಕಾರಿ ಕೆಲಸ ಮಾಡುದಿಲ್ಲ, ಸೊ ಅಂತವರನ್ನು ನಾವು ತರಟೆ ತಗೊಂಡು ಅವ್ರ ಹತ್ರ ಕೆಲಸ ಮಾಡುವಂತ ಕೆಲಸ ಕೂಡ ಜವಾಬ್ದಾರಿ ಕೂಡ ನಮ್ಮ ಕೌನ್ಸಿಲ್ಗಳಿಗೆ ಇರ್ತದೆ. ಸೊ ಅದಕ್ಕೋಸ್ಕರ ಫಾರ್ಮೇಶನ್ ಆಗ್ಬೇಕು, ಆದಷ್ಟು ಆಗ್ಲಿ ಬೇಗ ಅಂತ ನಮ್ಮ ಆಸೆ. ಒಂದು ಕರೆ ಇದೆ. ಹಲೋ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಉಡುಪಿಯಿಂದ ಪೌರ ಕಾರ್ಮಿಕರು ಸರ್. ಹೇಳಿ ಸರ್, ಹೇಳಿ. ನಮ್ಮನ್ನೆಲ್ಲ ಕೆಲಸದಿಂದ ತೆಗಿತಾರೆ, ಮತ್ತೆ ಇಲ್ಲಿಂದ ಸ್ವಚ್ಛತೆ ಇರ್ತಾರೆ ಅಲ್ಲಿ. ಅದೇ ಕೆಲಸದಿಂದ ತೆಗೆದ ಇದೇ ವಿಚಾರವಾಗಿ ಕೂಡ ಮಾತಾಡಿದ್ವಿ. ಮತ್ತೆ ಅದೇ 46 ಜನ ಪೌರ ಕಾರ್ಮಿಕರನ್ನು ತೆಗೆದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ತಿಳಿದು ಬಂದಿದೆ. ಹೇಳಿ ಸರ್, ನಿಮ್ಮ ಒಂದು ಸಮಸ್ಯೆಗಳು ಏನಿದೆ ಹೇಳಿ. ನಮ್ದು ಸಮಸ್ಯೆ ಈಗ ನಮ್ಮನ್ನ 47 ಜನ ತೆಗೆದಿದ್ದಾರೆ ಸರ್. ನಮ್ಗೆ ಎಲ್ಲ ಕೌನ್ಸಿಲರ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅದು ನಮ್ಮಲ್ಲಿ ಈಗ ಇಷ್ಟರವಾಗಿ ಒಂದು 2 ತಿಂಗಳಿಂದ ನಾವು ಹೊರಗಿನ ಇದ್ದೇವೆ. ನಮ್ಗೆ ಇನ್ನು ಎಂತ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ನೀವು ಯಾವ್ದಕ್ಕೂ ಟೆನ್ಷನ್ ಮಾಡಬೇಡಿ, ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದು ನಗರಸಭೆ ಫಾರ್ಮೇಶನ್ ಆಗ್ಲಿಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ನಗರಸಭೆ ಫಾರ್ಮೇಶನ್ ಆದ್ರೆ ನಿಮ್ಮ ಪರವಾಗಿ ನಗರಸಭೆ ಹೊರಗೆ ಒಳಗೆ
ಹೋರಾಟ ಮಾಡ್ಲಿಕ್ಕೆ ನಾನಂತೂ ಸಿದ್ಧ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಣ್ಣ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡೋದಕ್ಕೆ. ಈಗಾಗಲೇ ಅವರು ಹೇಳಿದ್ರು 46 ಜನನ ಹೊರಗಿಟ್ಟಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಮುಂಚೆ ಒಬ್ರು ಫೋನ್ ಮಾಡಿದವರು ಕೂಡ ಹೇಳಿದ್ರು, ಒಂದು ಇಂಜಿನಿಯರಿಗೆ ಸ್ಯಾಲರಿಯನ್ನು ಅಲಾಟ್ ಮಾಡಲಿಕ್ಕೆ ಇನ್ನೂ ಕೂಡ ಆಗಲಿಲ್ಲ, ಒಂದು ಎಸ್ಟಿಮೇಟ್ಗಳನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಒಬ್ಬರು ಇಂಜಿನಿಯರ್ ಅವರ ಹೆಸರನ್ನು ಕೂಡ ಹೇಳಿದರು, ಹೇಳೋದಕ್ಕೆ ಇಷ್ಟಪಡಬೇಕೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೇಳೋದಿಲ್ಲ ನಾನು. ಅವರೊಂದು ಸ್ಯಾಲ್ರಿಯನ್ನು ಕೂಡ ಒಂದು ಎಸ್ಟಿಮೇಟ್ ಮಾಡೋದಕ್ಕೆ ವಿಳಂಬ ಗತಿ ಆಯಿತು, ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಗರಸಭೆಯ ಒಂದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹಿಂದಿನ ಅವರು ಕರೆ ಮಾಡಿದವರು ಕೇಳಿದರು. ಈಗಾಗಲೇ ಅವರು ಹೇಳಿದ 100ಕ್ಕೆ 100 ಪೌರ ಕಾರ್ಮಿಕರು ಅಥವಾ ಕೊರಗ ಸಮಾಜದವರು ಉಡುಪಿ ನಗರಸಭೆಯಲ್ಲಿ ಕೆಲಸಕ್ಕೆ ಇಲ್ಲ ಅಂತ ಹೇಳಿದರೆ, ಸ್ವಚ್ಛತೆಗೆ ಇಲ್ಲ ಅಂತ ಹೇಳಿದ್ರೆ ಉಡುಪಿ ನಗರಸಭೆ ಅಥವಾ ಉಡುಪಿ ಸುಂದರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಅವರಿಗೆ ಸಿಗುವಂತ ಗೌರವಧನ, ಸಂಬಳ ಅದರಲ್ಲಿ ಕೂಡ ನಾವು ರಾಜಕೀಯ ಮಾಡಬಾರ್ದು. ಯಾಕಂದ್ರೆ ಅವರು ಇದ್ದ ಕಾರಣ ನಾವು ಉಡುಪಿಯಲ್ಲಿ ಇದ್ದೇವೆ. ಬೇರೆ ಜಿಲ್ಲೆಯನ್ನು ತುಲನೆ ಮಾಡಿದ್ರೆ ನಾವು ಬಹಳಷ್ಟು ಸುಂದರ ಉಡುಪಿಯಲ್ಲಿ ಇದ್ದೇವೆ. ಸುಂದರ ಉಡುಪಿಯನ್ನು ಮಾಡುವಲ್ಲಿ ನಾವು ನಂಬರ್ 1 ಇದ್ದೇವೆ, ಈಗಲೂ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಆ ದುಡಿದಂಥ ಜನರಿಗೂ ಕೂಡ ನಾವು ಎಲ್ಲಿಯೂ ಕೂಡ ಅವರು ಕಷ್ಟಪಡ್ತಾರೆ, ಅವರು ಮಾಡುವಂತ ಕೆಲಸ ಯಾರು ಮಾಡ್ಲಿಕ್ಕೆ ಇಲ್ಲ. ಅದೇ ವಿಚಾರ ಅಂತದ್ರಲ್ಲಿ ಅವರನ್ನು ಕೂಡ ಅಷ್ಟು ಚಂದದಲ್ಲಿ ಪ್ರೀತಿಯಲ್ಲಿ ನೋಡುವಂಥದ್ದು ಅಧಿಕಾರಿ ಇರಲಿ, ಕೌನ್ಸಿಲರ್ ಇಲ್ಲಿ ಜವಾಬ್ದಾರಿ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಅದೇ ವಿಚಾರವಾಗಿ ಅಂದ್ರೆ ಸ್ಯಾಲರಿ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತಕ್ಕಂಥ ವಿಚಾರ ರಾಘವೇಂದ್ರ ಶೆಟ್ಟಿ ಅಂತ ಅವರ ಹೆಸರನ್ನು ಕೂಡ ಹೇಳಿದ್ರು. ರಾಘವೇಂದ್ರ ಅವರ ಹೆಸರನ್ನು ಕೂಡ ಹೇಳಿದ್ರು. ಮತ್ತೆ ಅದೇ ರೀತಿಯಲ್ಲಿ ಇದೇ ವಿಚಾರವಾಗಿ ನಾಡಿದ್ದಿನ ದಿನ ಪ್ರತಿಭಟನೆಯನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ರಘುಪತಿ ಭಟ್ರ ಜೊತೆಗೆ ಮತ್ತೆ ಇನ್ನು ಹಲವಾರು ಜನರ ಜೊತೆಗೆ ಪ್ರತಿಭಟನೆಯನ್ನು ಮಾಡ್ತೇವೆ, ನಮ್ಮ ಒಂದು ಸಮಸ್ಯೆಗಳು ಸರಿಯಾಗದೇ ಇದ್ರೆ ಅಂತ. ಅಂದ್ರೆ ಪ್ರತಿಭಟನೆ ಮಾಡುವಲ್ಲಿಯ ತನಕ ಅವರ ಒಂದು ಸಮಸ್ಯೆ ಉಲ್ಬಣ ಆಗಿದೆ ಅಂತ. ಈಗ ಅವ್ರು ಹೇಳಿದಾಗೆ ಇಲ್ಲಿ ಏನು ಈಗ ಯಾಕೆ ತೆಗೆದ್ರು, ಸರ್ಕಾರ ಆದೇಶವ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವ, ಇದನ್ನೆಲ್ಲ ನೋಡ್ಬೇಕು. ಟೆಕ್ನಿಕಲ್ ಪ್ರಕಾರವಾಗಿ ಇದನ್ನು ನೋಡಬೇಕಾಗಿದೆ. ಬಟ್ ಇಲ್ಲಿ ಕೆಲಸ ಮಾಡಿದವನಿಗೆ ಸಂಬಳ ಕೊಡುವಂಥದ್ದು ಕರ್ತವ್ಯ ಆಗಿದೆ. ಅದರಲ್ಲಿ ಯಾವುದೇ ಕೂಡ ಉದಾಸೀನ ಮಾಡುವಂಥ ಪ್ರಶ್ನೆ ಆಗಬಾರ್ದು. ಇದನ್ನು ಈಗ ನಾಳೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡ್ತೇನೆ, ಯಾಕೆ ಈ ರೀತಿ ಆಗಿದೆ, ಇನ್ನು ಒಂದು ವಾರದೊಳಗೆ ಅವರು ಪ್ರತಿಭಟನೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ, ಯಾಕೆ ಆಗಲಿಲ್ಲ ಅಂತ ಹೇಳಿ ನಾನು ಅದನ್ನು ಅವ್ರದ್ದು ಕೇಳಿ ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇನೆ. ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಹೇಳಿ ಸರ್, ಹೇಳಿ. ಅಲ್ಲ, ಇದು ಸ್ವಚ್ಛ ಭಾರತದ ಬಗ್ಗೆ ಟಿವಿಯಲ್ಲಿ ಬರ್ತಾ ಇದೆ. ಹೌದು, ಇದು ಅಂದ್ರೆ ಈಗ ಸ್ವಚ್ಛ ಭಾರತ ಅಂದ್ರೆ ಶಾಲಾ ಮಕ್ಕಳೆಲ್ಲ ಸೇರಿ ಸ್ವಚ್ಛ ಮಾಡುದು, ಮತ್ತೆ ಬೃಹತ್ಕಲ್ಲು ಘಾಟಿಬಲ್ಲ ಪರಿಸರದಲ್ಲಿ ಎಲ್ಲ ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಎಲ್ಲ ತುಂಬಾ ಕಡೆ ಸ್ವಚ್ಛ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ್ಲೇ. ಆದ್ರೆ ಇದು ಈ ಹೊರ ಜಿಲ್ಲೆಗಳಿಂದ ಬಂದಂತಹ ಅಥವಾ ಹೊರ ರಾಜ್ಯಗಳಿಂದ ಬಂದಂತಹ ಈ ಕಾರ್ಮಿಕರಿದ್ದಾರಲ್ಲ, ಹೌದು, ಅವರಿಗೆ ಇಲ್ಲಿ ಎಲ್ಲ ರೂಮ್ ಕೊಡ್ತಾರೆ ಬಾಡಿಗೆಗೆ. ಆದ್ರೆ ಅವರು ಕಸದ ಸಮಸ್ಯೆ ಏನ್ ಮಾಡುದಂತ ಒಂದು ಯಾರು ಜವಾಬ್ದಾರಿ ತಗೊಳ್ಳುದಿಲ್ಲ. ಅವರು ರಾತ್ರಿ ಕೆಲಸ ಮಾಡಿ ಬಂದು ಬೆಳಗ್ಗೆ ಹೋಗುವಾಗ ತೊಟ್ಟೆಯಲ್ಲಿ ಕಸ ಎಲ್ಲ ಸಿಕ್ಕಿದಲ್ಲೆಲ್ಲ ಬಿಸಾಡಿಕೊಂಡು ಹೋಗ್ತಾರೆ. ಇದೆಲ್ಲ ಯಾರು ಜವಾಬ್ದಾರಿ ತಗೊಳ್ಳುದು ಅಂತ ಅಲ್ಲ? ಅದೇ ನೀವು ಹೇಳ್ತಾ ಇರುವಂತ ಒಂದು ವಿಚಾರ ಕರೆಕ್ಟ್ ಉಂಟು. ಯಾರು ಯಾವ ವ್ಯಾಪ್ತಿ, ಪಂಚಾಯತ್ ವ್ಯಾಪ್ತಿಯ, ನಗರಸಭೆ ವ್ಯಾಪ್ತಿಯ, ಎಲ್ಲ ಈ ಸಂಘದಲ್ಲಿ ಇದ್ದು ನಾವು ಕೂಡ ಸ್ವಚ್ಛ ಭಾರತ ಎಲ್ಲ ಕ್ಲೀನ್ ಎಲ್ಲ ಮಾಡ್ತೇವೆ. ಧರ್ಮಸ್ಥಳ ಸಂಘದ ಎಲ್ಲ ಸದಸ್ಯರೆಲ್ಲ ಸೇರಿ, ಮತ್ತೆ ಶಾಲೆ ಮಕ್ಕಳು ಕೂಡ ಕಡೆ ಎಲ್ಲ ನಾವೆಲ್ಲ ಕಷ್ಟ ಬರುದು ಈ ಮಕ್ಕಳನ್ನೆಲ್ಲ ಬಿಸಿಲಲ್ಲಿ. ಬೇರೆ ಕೆಲಸದವರೆಲ್ಲ ಬೆಳಿಗ್ಗೆ ಹೋಗುವಾಗ ತೊಟ್ಟೆಯಲ್ಲಿ ರೋಡ್ ಬದಿಯಲ್ಲಿ ಎಲ್ಲಿ ಬಿಸಾಡಿಕೊಂಡು ಹೋಗುದು. ಅದು ಅಲ್ಲಿಗೆ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳು ಮತ್ತೆ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತ. ಅಲ್ಲ, ಅದಕ್ಕಿಂತ ಅವರಿಗೆ ರೂಮ್ ಕೊಟ್ಟವರು ಜವಾಬ್ದಾರಿ ತಗೊಳ್ಳುದು ಒಳ್ಳೇದಲ್ಲ. ಅದು ಕೂಡ ಅವರೇ ಹೊಣೆ ಇರ್ತದೆ. ಖಂಡಿತ. ಈಗ ಬಾಡಿಗೆ ಮಾತ್ರ ವಸೂಲು ಮಾಡೋದು ಮಾತ್ರ ಅಲ್ಲ, ಕ್ಲೀನಿಂಗ್ ಬಗ್ಗೆ ಸಮಸ್ಯೆಯನ್ನು ಕೂಡ ಅವರು ಪ್ರೆಷರ್ ಹಾಕುವಂತ ಕೆಲಸವನ್ನು ಕೂಡ ಗ್ರಾಮ ಪಂಚಾಯತಿ ಅವರು ಮಾಡಬೇಕಾದ್ರೆ, ಈಗ ಗ್ರಾಮ ಅಂತ ಬಂದಾಗ ಅದೊಂದು ಸರ್ಕಾರ ಆಗಿ ಮಾರ್ಪಾಟಾಗುತ್ತೆ. ಈಗ ಆ ಮನೆಯನ್ನು ಯಾರು ಬಾಡಿಗೆ ಕೊಡ್ತಿದ್ದಾರೆ ಆ ಓನರ್ಗೆ ಲೈಸೆನ್ಸ್ ಕೊಡುವಾಗ ನಿಮ್ಮ ತ್ಯಾಜ್ಯವನ್ನು ಹೇಗೆ ಇಳುವರಿ ಮಾಡ್ತೀರಿ ಎಂಬುದರ ಬಗ್ಗೆ ಕೂಡ ಅವರನ್ನು ಗಮನ ಸೆಳೆಯುವಂತ ಕೆಲಸ ಮಾಡಬೇಕಾಗಿದೆ. ಬಾಡಿಗೆ ಮಾತ್ರ ತಗೊಳ್ಳುದಲ್ಲ, ಈಗ ನಾವು ಕೊಡುವಾಗ ಅವರಿಂದ ಆಧಾರ್ ಕಾರ್ಡ್, ಜೆರಾಕ್ಸ್ ಇದೆಲ್ಲ ತಗೊಳ್ತಾರೆ, ಫೋಟೋ ಇದೆಲ್ಲ. ಅವಾಗ ಕಸದ ಸಮಸ್ಯೆಗೆ ಏನು ಅಂತ ಅದು ಕೂಡ ಕೇಳುವಾಗ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಅದು ಆ ವ್ಯವಸ್ಥೆಯನ್ನು ಕೂಡ ಮಾಡೋಣ ಸರ್, ಅದೊಂದು ಪ್ರಯತ್ನ ಮಾಡೋಣ. ಧನ್ಯವಾದಗಳು. ಶಾಲಾ ಮಕ್ಕಳೆಲ್ಲ ಬಿಸಿಲಲ್ಲಿ ಎಷ್ಟೋ ಸಾರಿ ತೆಗ್ದದುಂಟು ಅಲ್ವಾ, ಕಸ ಇಕ್ಕಿದೆಲ್ಲ. ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಖಂಡಿತ. ಅದು ಗ್ರಾಮ ಪಂಚಾಯತಿಯವರಿಂದ ಅವರಿಗೆ ಒತ್ತಡವನ್ನು ಹಾಕಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಧನ್ಯವಾದಗಳು ಸರ್. ಧನ್ಯವಾದ. ಗಮನ ಹರಿಸಿದ್ರೆ ಒಳ್ಳೆದಿತ್ತು. ಸರ್, ಆ ಪ್ರಯತ್ನವನ್ನು ಮಾಡ್ತೇವೆ ಸರ್. ಧನ್ಯವಾದ.
ಈಗ ಅವರು ಹೇಳಿದ ಪ್ರಕಾರ ನಾನು ಈಗ ಉಡುಪಿ ನಗರದ ವಿಚಾರ, ಉಡುಪಿ ನಗರದಲ್ಲಿ ಕೂಡ ಹಾಗೆ ಬಹಳಷ್ಟು ಜನ ರೆಂಟೆಡ್ ಶೀಟ್ ಹಾಕಿ ರೆಂಟೆಡ್ ಮನೆಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ತಿಂಗಳಿಗೆ 1,000 ರೂಪಾಯಿ ಒಂದು 20 ಮನೆ ಕಟ್ಟಿ ನಗರದೊಳಗೆ ಕೂಡ ಕೊಟ್ಟಿದ್ದಾರೆ. ಸೊ ಅವರಿಗೆ ನೀರು ಕನೆಕ್ಷನು, ಲೈಟು, ಈ ನಮ್ಮ ಕಸ ಇಲವರಿ ಮಾಡುವಂಥದ್ದು ಕೂಡ ನಗರಸಭೆ ಮಾಡ್ತಾ ಇದೆ. ಸೊ ಇದು ಅವರು ಹೇಳಿದರು ಅವರಿಗೆ ಪಂಚಾಯತ್ ಲೆವೆಲ್ ಇರಬೇಕು, ಬಟ್ ನಗರಸಭೆಯ ಒಳಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಕಸವನ್ನು ನಗರಸಭೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಗರಸಭೆ ಅದನ್ನು ತಗೊಂಡು ಬಂದು ವಿಲೇವಾರಿ ಮಾಡುವಂಥದ್ದು ತಿಂಗಳಿಗೆ 30 ರೂಪಾಯಿ 50 ರೂಪಾಯಿ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಬಟ್ ಇನ್ನೂ ಭಾಳಷ್ಟು ಜನ ಇದ್ದಾರೆ ನಗರಸಭೆಗೆ ಕಸ ಕೊಡೋದೆ, ಅದನ್ನು ವಾಕಿಂಗ್ ಹೋಗುವಾಗಲ್ಲ, ಸೈಕಲಲ್ಲಿ ಹೋಗುವಾಗ, ಕಾರಲ್ಲಿ ಬಿಸಾಡುವಾಗ ಉಡುಪಿಯ ಜನರು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಬೇಕು. ಉಡುಪಿ ಸುಂದರ ಇರಬೇಕಾದ್ರೆ ಬರೀ ನಗರಸಭೆಯಿಂದ ಸಾಧ್ಯನೇ ಇಲ್ಲ. ಉಡುಪಿಯ ಜನತೆ ಕೂಡ ನಗರಸಭೆ ಕೈ ಜೋಡಿಸ್ಬೇಕು. ಅದೇ ರೀತಿ ನಗರಸಭೆ ಕಸ ಇಲಾವರಿ ಮಾಡುವವರು ಕೂಡ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ಯಾವಾಗ ಅವರು ಇರುವ ಹೊತ್ತಿಗೆ ಜಾಸ್ತಿ ಮನೆಯಲ್ಲಿ ಜನ ಇರುವ ಹೊತ್ತಲ್ಲಿ ಕಸ ಲಿಫ್ಟ್ ಮಾಡುವಂಥದ್ದು ಅಥವಾ ಪ್ರತಿದಿನ ಕಸವನ್ನು ತಕೊಂಡು ಹೋಗುವಂಥದ್ದು. ಈಗ ಜನ ಕಾಯ್ತಾ ಇರ್ತಾರೆ 1 ದಿವಸ 2 ದಿವಸ. ನಾನ್ ವೆಜ್ ಕಸ ಆದರೆ ಈಗ ಚಿಕನ್, ಫಿಶ್ ಇಂಥದ್ದಾದರೆ 1 ದಿವಸ 2 ದಿವಸದಲ್ಲಿ ಅದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನು ಕಂಪಲ್ಸರಿ ದಿನ ತಗೊಂಡು ಹೋಗುವಂಥದ್ದು ಕೂಡ ನಗರಸಭೆ ಕರ್ತವ್ಯ ಇರ್ತದೆ. ಜನ ಮತ್ತು ನಗರಸಭೆ ಒಟ್ಟಿಗೆ ಕಾರ್ಯರಚನೆ ಮಾಡಿದಾಗ ಉಡುಪಿಯನ್ನು ಸುಂದರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಖಂಡಿತವಾಗಿ ಇಷ್ಟೊತ್ತು ಈ ಒಂದು ಸ್ವಚ್ಛತೆ ವಿಚಾರವಾಗಿ, ಒಂದು ಉಡುಪಿಯ ಒಂದು ಸಮಸ್ಯೆಗಳ ವಿಚಾರವಾಗಿ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಒಂದು ಉಡುಪಿಯ ವಿಚಾರವಾಗಿ, ಸ್ವಚ್ಛತೆಯ ವಿಚಾರವಾಗಿ ಮತ್ತು ನಗರಸಭೆಯ ಒಂದು ಇತಿಮಿತಿಯ ವಿಚಾರವಾಗಿ ಇಷ್ಟೊತ್ತು ಮಾತಾಡಿದರು. ಅದೇ ರೀತಿಯಲ್ಲಿ ಈ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಉಡುಪಿಯನ್ನು ಒಂದು ಸ್ವಚ್ಛತೆಯ ನಗರವನ್ನಾಗಿ ಮಾಡಬೇಕು ಅಂತಂದರೆ ಕೇವಲ ನಗರಸಭೆಯ ಕರ್ತವ್ಯಗಳು ಹೇಗಿರುತ್ತೋ ಅದೇ ರೀತಿಯಲ್ಲಿ ಇಲ್ಲಿನ ಒಂದು ಜನಸಾಮಾನ್ಯರ ಕರ್ತವ್ಯ ಕೂಡ ಇರುತ್ತೆ. ಅವರು ಕೂಡ ಸ್ವಚ್ಛತೆಯನ್ನು ಮಾಡುವಲ್ಲಿ ಶ್ರಮಿಸಬೇಕಾದಂಥ ಒಂದು ಅನಿವಾರ್ಯತೆಗಳು, ಅವಶ್ಯಕತೆಗಳು ಎರಡೂ ಕೂಡ ಇರುತ್ತೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.